ನೀವು ಜೆಸಿ ರೋಡ್ ಹೋಗಿ ಅಷ್ಟು ರೇಟ್ ಕಡಿಮೆ ಇದೆ ಅಂತ ಹೇಳಿ ಹೋಗೋ ಬದಲು ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ಸೇಮ್ ರೇಟ್. ನಾವು ಲಾಸ್ಟ್ ಟೈಮ್ ಎಲ್ಲ ಬೇರೆ ನನ್ನ ಫ್ರೆಂಡ್ ಕಾರ್ಗೆಲ್ಲ ಅಲ್ಲೇ ಮಾಡಿಸಿದ್ದು ಸೇಮ್ ರೇಟ್ ಅಲ್ಲಿ ಏನಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟಲ್ಲೂ ಅದಕ್ಕಿಂತ ಕಡಿಮೆ ರೇಟಲ್ಲಿ ಮಾಡ್ತಾ ಇದ್ದಾರೆ. ನೀವು ಹಂಗೆ ಪ್ರಾಡಕ್ಟ್ಸ್ ನ ಕೂಡ ಹಂಗೆ ನೀವು ನೋಡ್ತಾನೆ ಇರ್ಬೋದು. ಸೊ ಎಷ್ಟೊಂದು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ, ವೆರೈಟೀಸ್ ಆಫ್ ಕಾಂಬೋಸ್ ನಡೀತಾ ಇದೆ ಇವ್ರ ಹತ್ರ. ಸೊ ಏನೇನಿದೆ, ಸೊ ಮಾರ್ಕೆಟ್ ಅಲ್ಲಿ ಏನ್ ಕಾಂಬೋ ನಡೀತಾ ಇದೆ, ಇವ್ರ ಹತ್ರ ಏನ್ ಕಾಂಬೋ ಇದೆ, ಸೊ ಎಲ್ಲ ಬಂದ್ಬಿಟ್ಟು ಕ್ರಾಕ್ ಮಾಡೋಣ ಈ ವಿಡಿಯೋದಲ್ಲಿ. ತುಂಬಾ ಎಲ್ಲಿ ನೀವು ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡಿದ್ರೆ ಕಾಂಬೋ 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 ಅಂತ ಬರ್ತಾನೆ ಇದೆ. ಸೊ 6,000 ರೂಪಾಯಿಗೆ ಇಷ್ಟು ಕಾಂಬೋ, 10,000 ರೂಪಾಯಿಗೆ ಸೀಟ್ ಕವರು, ಅದು ಇದು ಅಂತ ಏನೇನೋ ತುಂಬಾ ಇದೆ ಕಾಂಬೋಸ್. ಎಲ್ಲ ಲೋಕಲ್ ಐಟಮ್ ಸರ್, ಎಲ್ಲ ಲೋಕಲ್ ಐಟಮ್. ಯಾರು ಕೊಡಲ್ಲ. 20,000 ರೂಪಾಯಿಗೆ ಸೀಟ್ ಕವರು, ಫ್ಲೋರ್ ಮ್ಯಾಟ್. ನನ್ನ ಕಾರಲ್ಲಿ ಕೂಡ ಒಂದು ಆಡಿಯೋ ಸೆಟಪ್ ಮಾಡಿದೀವಿ. ಸೊ ಅದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 60,000 to 70,000 ಆಯ್ತು ಬಜೆಟ್. ಸೊ ನೀವು ನೋಡ್ಬೋದು, ಏನಪ್ಪ ಇಷ್ಟೇ ಅಂತ ಅನ್ಕೋಬೇಡಿ, ಫುಲ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 70,000 ಕೊಟ್ಟು ಏನಕ್ಕೆ ನಾನು ಇಲ್ಲಿ ಬಂದ್ಬಿಟ್ಟು ಮಾಡಿದೀನಿ ಅಂತ. ಜೆಸಿ ರೋಡ್ ಹೋಗ್ತಾರೆ, 2 ಅವರಲ್ಲಿ 3 ಅವರ್ ಸೀಟ್ ಎಲ್ಲ ಹೊಡ್ಸ್ಕೊಂಡು ಬಿಡ್ತಾರೆ. ನಮ್ಮ ಹತ್ರ ಆತರ ಇಲ್ಲ ಸರ್. ಬನ್ನಿ ಆರಾಮಾಗಿ ಕುತ್ಕೊಳ್ಳಿ, ಪೀಸಾಗಿ ಗಾಡಿ ನಿಂತ್ಕೊಂಡಿರುತ್ತೆ. ಲಾಸ್ಟ್ ಟೈಮ್ ಚಿಕ್ಕದಿತ್ತು ಅಂಗಡಿ, ಈ ಸತಿ ದೊಡ್ಡದು ಮಾಡಿ. ಎಷ್ಟು ಕಾರ್ ನಿಲ್ಸ್ಬೋದು ಇಲ್ಲಿ? ಆರಾಮಾಗಿ ಒಂದು 10 ಗಾಡಿ ನಿಲ್ಸ್ಬೋದು. 10 ಗಾಡಿ ನಿಲ್ಸ್ಬೋದು ಆರಾಮಾಗಿ. ಒಳಗಡೆ ಬಂದ್ಬಿಟ್ಟು ಒಂದು 4-5 ಕಾಂಬೋ ಮಾಡಿದೀನಿ ಸರ್. 4-5 ಕಾಂಬೋ ಮಾಡಿದ್ದೀರಾ? ಓಕೆ. ಎಲ್ಲರಿಗೆ ಯಾರು ಬೇಜಾರಾಗಬಾರ್ದು, ಎಲ್ಲರಿಗೂ ಎಲ್ಲ ಸೆಗ್ಮೆಂಟ್ ಅಲ್ಲಿ ನಿಮ್ಮ ಹತ್ರ ಸೊಲ್ಯೂಷನ್ ಎಲ್ಲ ವಿಡಿಯೋ ಅಲ್ಲೇ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಏನೋ 1-2 ಸಿಸ್ಟಮ್ ಇಲ್ಲ, ಒಂದೊಂದು ಕಾಂಬೋ ಅಲ್ಲಿ 2-2, 3-3 ಸಿಸ್ಟಮ್ ಇಟ್ಟಿದ್ದೀನಿ. ನೀವು ಯಾವ್ದು ಹೇಳ್ತೀರಾ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕೊಳ್ಳಿ. ಸ್ಪೀಕರ್ಸ್ ಅಲ್ಲೂ ಅಷ್ಟೇ 2-2 ಬ್ರ್ಯಾಂಡ್ ಇಕ್ಕಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕೊಡ್ತೀನಿ. ಪೆಟಿಕ್ ಮಿರರ್ ಸಿಗುತ್ತೆ, ಆಮೇಲೆ ಸ್ಟೇರಿಂಗ್ ಸಿಗುತ್ತೆ, ಟಾಪ್ ಎಂಡ್ ನೋಡಬಹುದು. ಇದೆಲ್ಲ ಮಾರುತಿ ಇದು. ಇದೆಲ್ಲ ಎಲ್ಲ ಕಂಪನಿ ಒರಿಜಿನಲ್ ಮಾರುತಿ ಜೆನ್ಯೂನ್ ಸರ್. ಓಕೆ, ಮಾರುತಿ ಜೆನ್ಯೂನ್. 20,000 ರೂಪಾಯಿಗೆ 20 ಐಟಮ್ ಅಂತ ಎಲ್ಲಿಂದ ಬರುತ್ತೆ ಹೇಳಿ? 20,000 ರೂಪಾಯಿ 20 ಐಟಮ್ ಕೊಡ್ತಾರೆ ಅಂದ್ರೆ ಅದು ಯಾವ ಲೆಕ್ಕಕ್ಕೆ ಇರುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಬ್ಯಾಕ್ ಎಸಿನೂ ಕೊಡಲ್ಲ ಬೇಸಿಕ್ ಗಾಡಿಗೆ. ಅವ್ರಿಗೆ ಎಸಿ ಬೇಕಿದ್ರೆ ಬ್ಯಾಕ್ ಎಸಿನೂ ಮಾಡ್ಕೊಡ್ತೀವಿ. ಬ್ಯಾಕ್ ಎಸಿ ಮಾಡ್ಕೊಡ್ತೀವಿ. ಸೀಟ್ ಕವರ್ ಅಲ್ಲಿ ಈ ಸತಿ ಕಾಂಬೋ ಮಾಡಿದ್ದೀನಿ ಸರ್. ಹೌದಾ? ಏನ್ ಮಾಡಿದ್ದೀರಾ? ಸೀಟ್ ಕವರ್ ಅಲ್ಲಿ ಬಂದ್ಬಿಟ್ಟು 3,000 ರೂಪಾಯಿ 2,000 ರೂಪಾಯಿ ಮೆಟಲ್ ಹಾಕಲ್ಲ. ಹಾಕಿ ಅಂದ್ರೂ ನಾವು ಹಾಕಲ್ಲ. ಎರಡು ಕಂಪ್ಲೀಟ್ ಒಂದು ಫುಲ್ ಸೀಟ್ ಕವರ್ಸ್ ನಿಮಗೆ ಬರುತ್ತೆ, ಆಮೇಲೆ ಫ್ಲೋರ್ ಮ್ಯಾಟ್ ಬರುತ್ತೆ, ಪ್ಲಸ್ ಒಂದು ಸ್ಟೇರಿಂಗ್ ಕವರ್. ಸೊ ಇಷ್ಟು 3 ಕಾಂಬೋ ಬಂದ್ಬಿಟ್ಟು ನಿಮಗೆ ಜಸ್ಟ್ 8,000 ರೂಪೀಸ್ಗೆ ವಿತ್ ಇನ್ಸ್ಟಾಲೇಷನ್ 5 ಸೀಟರ್ ಗಾಡಿಗೆ. 5 ಸೀಟರ್ ಗಾಡಿಗೆ LED ಲೈಟ್ಸ್ ಗೆ ಒಂದು ಬೆಸ್ಟ್ ಕಾಂಬೋ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಸರ್. ಈ ಸತಿ ಬಂದ್ಬಿಟ್ಟು LED ಲೈಟ್ಸ್ ಅಲ್ಲಿ ಸ್ಟಾರ್ಟಿಂಗ್ 3,500 ಇಂದ ಸ್ಟಾರ್ಟಿಂಗ್ ಇಟ್ಟಿದ್ದೀನಿ. ಸಿಸ್ಟಮ್ ಮತ್ತೆ ಬ್ಯಾಕ್ ಕ್ಯಾಮೆರಾ ಫ್ರೇಮ್ ಹಾಕ್ತೀರಾ ಅಂದ್ರೆ 10,500 ವಿತ್ ಫಿಟ್ಟಿಂಗ್ ಮಾಡ್ಕೊಡ್ತೀನಿ. 10,500 ವಿತ್ ಫಿಟ್ಟಿಂಗ್. ಇಲ್ಲ ವಿತ್ ಸ್ಪೀಕರ್ ಹಾಕ್ತೀರಾ ಅಂದ್ರೆ 16,000 ರೂಪಾಯಿಗೆ ವಿತ್ ಫಿಟ್ಟಿಂಗ್ ಎಲ್ಲ ಮಾಡ್ಕೊಡ್ತೀನಿ. 16,000 ಕಂಪ್ಲೀಟ್. 2 ಲಕ್ಷ 3 ಲಕ್ಷ ತಗೊಂಡು ನಿಮ್ಮ ಹತ್ರ ಎಷ್ಟು ಇವಾಗ ಬೇರೆ ಅವ್ರ ಹತ್ರ ಒಂದು ಬೇಸಿಕ್ ಗಾಡಿ ತಗೊಂಡ್ ಬಂದು ಟಾಪ್ ಅಂಡ್ ಮಾಡಂಗಿದ್ರು ಒಂದು ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸ್ ಹಾಕಿದ್ರು ನಿಮ್ಗೆ ಒಂದು 90-95 ತನಕ ಬರುತ್ತೆ. 90-95 ಒಂದು ಸ್ವಲ್ಪ ಮಿಡ್ ವೇರಿಯಂಟ್ ತನಕ ಆತರ ಮಾಡ್ಕೊಳ್ತೀರಾ ಅಂದ್ರೆ ಒಂದು 60-65 ತನಕ ಒಂದು ಅಪ್ರಾಕ್ಸ್ ಬರುತ್ತೆ. 360 ಸಪೋರ್ಟ್ ಇರುತ್ತೆ. ಅದ್ರ ಜೊತೆಗೆ ಒಂದು 360 ಡಿಗ್ರಿ ಕ್ಯಾಮೆರಾ ಬಿಡ್ತೀನಿ. ಇದೆಲ್ಲ ನಿಮಗೆ ವಿತ್ ಫಿಟ್ಟಿಂಗ್ ಬಂದ್ಬಿಟ್ಟು ಅದೇ 26,500ಗೆ ಕಾಂಪೋ ಇನ್ಸ್ಟಾಲ್ ಮಾಡ್ಕೊಡ್ತೀನಿ. ಜಾಸ್ತಿನೂ ಕೇಳಲ್ಲ ಅವರು. ಮೈಲ್ಡ್ ಆಗಿ ಕೇಳೋರಿಗೆ ಈ ತರ ಅಂಡರ್ ಸೀಟ್ ರೂಫರ್ ಸಿಗುತ್ತೆ ನಿಮಗೆ. ಇದ್ರೆ ಇನ್ಬಿಲ್ಟ್ ಆಂಪ್ ಊಫರ್ ಬರುತ್ತೆ. ಇದರಲ್ಲೇ ಇನ್ಬಿಲ್ಟ್ ಆಂಪ್ ಊಫರ್ ಬರುತ್ತೆ. ಮೋಕೋದು X7 ಅಂತ ಹೊಸ ಲಾಂಚ್ ಆಗಿರೋದು. X7 ಇದೆ, ಮೋಕೋದು X5 ಇದೆ. ಇದೆ ನಮ್ಮ ಕಾರಲ್ಲಿ ಹಾಕಿರೋದಲ್ಲ. ಸುಮ್ಮನೆ ಜೆಸಿ ರೋಡ್ ಹೋಗ್ಬಿಟ್ಟು 2 ಅವರ್ 3 ಅವರ್ ಜಲ್ದಿ ಮಾಡ್ಕೊಳ್ಳೋ ಆ ತರ ಮಾಡಲ್ಲ. 2 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ, ಕೆಲಸ ಮಾತ್ರ ಕ್ಲೀನ್ ಆಗಿ ಮಾಡ್ಕೊಡ್ತೀರಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಬಸವೇಶ್ವರ ನಗರದಲ್ಲಿರುವ ಸೊ AR ಕಾರ್ಸ್ ಡೆಕೋರ್ಸ್ ಅಂತ ಬಂದ್ಬಿಟ್ಟು ತುಂಬಾ ನಿಮಗೆ ಗೊತ್ತಿರುತ್ತೆ. ನಾವು ಇದಕ್ಕೆ ಮುಂಚೆ ವಿಡಿಯೋ ಮಾಡಿದ್ವಿ. ಸೊ ಈ ಸತಿ ಕೂಡ ನಾವು ಅವ್ರ ಶೋರೂಮ್ಗೆ ಬಂದಿದ್ದೀವಿ. ಸೊ ಈ ಸತಿ ತುಂಬಾ ಮಾರ್ಕೆಟಲ್ಲಿ ಎಲ್ಲಾನು ಬಂದ್ಬಿಟ್ಟು ಕಾಂಬೋ 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 ಅಂತ ತುಂಬಾ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಏನದು ಕಾಂಬೋ, ಆಕ್ಚುಲಿ ಕಾಂಬೋ ಏನು, ಸೊ ಏನೇನು ಕೊಡ್ತಾರೆ, ಸೊ ಏನು ಕಾಂಬೋ ಬಂದ್ಬಿಟ್ಟು ಒಂದು ಸ್ಕ್ಯಾಮ ಏನು ಅಂತ ಈ ವಿಡಿಯೋದಲ್ಲಿ ಫುಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀವಿ. ನೀವು ಯಾರಾದರೂ ಬಂದ್ಬಿಟ್ಟು ನಿಮ್ಮ ಕಾರ್ಗೆ ಆಕ್ಸೆಸರೀಸ್ ಆಗಬೇಕು ಅಂದ್ರೆ ಇದು ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಶೋರೂಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲಿ ಬಂದು ತುಂಬಾ ಅವ್ರ ಕಾರ್ಗೆ ಮಾಡಿಫಿಕೇಶನ್ಸ್ ಮಾಡಿಸಿದ್ದಾರೆ. ಸೊ ನಾನು ಪೋಲೋಗೆ ಬಂದ್ಬಿಟ್ಟು ಇಲ್ಲಿ ಆಡಿಯೋ ಬಂದ್ಬಿಟ್ಟು ಅಪ್ಗ್ರೇಡ್ ಮಾಡಿದ್ದೀನಿ. ಸೊ ಏನೇನು ಮಾಡಿದ್ದೀನಿ ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರ ಹತ್ರ ನೀವು ಹಂಗೆ ಪ್ರಾಡಕ್ಟ್ಸ್ನ ಕೂಡ ಹಂಗೆ ನೀವು ನೋಡ್ತಾನೆ ಇರ್ಬೋದು. ಸೊ ಎಷ್ಟೊಂದು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ, ವೆರೈಟೀಸ್ ಆಫ್ ಕಾಂಬೋಸ್ ನಡೀತಾ ಇದೆ ಇವ್ರ ಹತ್ರ. ಸೊ ಏನೇನಿದೆ, ಸೊ ಮಾರ್ಕೆಟಲ್ಲಿ ಏನು ಕಾಂಬೋ ನಡೀತಾ ಇದೆ, ಇವ್ರ ಹತ್ರ ಏನು ಕಾಂಬೋ ಇದೆ, ಸೊ ಎಲ್ಲ ಬಂದ್ಬಿಟ್ಟು ಕ್ರಾಕ್ ಮಾಡೋಣ ಈ ವಿಡಿಯೋದಲ್ಲಿ. ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಪರವಾಗಿಲ್ಲ ಸರ್. ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂಸ್ಗೆ ಒಂದ್ಸತಿ ಹೇಳಿ ಸರ್. ಇದು ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ಬಸವೇಶ್ ನಗರ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅಲ್ಲಿ ಬರುತ್ತೆ. ಅದು ಗೊತ್ತಾಗಿಲ್ಲ ಅಂದ್ರೆ ಲೊಕೇಶನ್ ಅಲ್ಲಿ ಲಿಶಿಯಸ್ ಬಸವೇಶ್ ನಗರ್ ಅಂತ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ನಮ್ಮ ಅಂಗಡಿ ಲೊಕೇಶನ್ ತೋರಿಸ್ಬಿಟ್ಟು. ಇನ್ನು ನಿಮಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ಕೊಟ್ಟಿರ್ತೀವಿ. ಇಲ್ಲ ಅಂದ್ರೆ ಈ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರುತ್ತೆ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ಸಾಕು, ನಿಮಗೆ ಲೊಕೇಶನ್ ಡೀಟೇಲ್ಸ್ ಸಮೇತ ಎಲ್ಲ ನಿಮಗೆ ಕಳ್ಸಿಕೊಡ್ತಾರೆ. ಸರ್ ಫಸ್ಟ್ ಆಫ್ ಆಲ್ ಇತ್ತೀಚೆಗೆ ತುಂಬಾ ಎಲ್ಲಿ ನೀವು ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡಿದ್ರೆ ಕಾಂಬೋ 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 ಅಂತ ಬರ್ತಾನೆ ಇದೆ. ಸೊ 6,000 ರೂಪಾಯಿಗೆ ಇಷ್ಟು ಕಾಂಬೋ, 10,000 ರೂಪಾಯಿಗೆ ಸೀಟ್ ಕವರು, ಅದು ಇದು ಅಂತ ಏನೇನೋ ತುಂಬಾ ಇದೆ ಕಾಂಬೋಸ್. ಎಲ್ಲ ಲೋಕಲ್ ಐಟಮ್ ಸರ್. ಎಲ್ಲ ಲೋಕಲ್ ಐಟಮ್. ಯಾರು ಕೊಡಲ್ಲ. 20,000 ರೂಪಾಯಿಗೆ ಸೀಟ್ ಕವರು, ಫ್ಲೋರ್ ಮ್ಯಾಟ್, ಸಿಸ್ಟಮ್, ಸ್ಪೀಕರ್ಸ್ ಯಾವ ತರ ಇರುತ್ತೆ ಕ್ವಾಲಿಟಿ ಅದು ಇರಲ್ಲ. ಅದು ಸುಮ್ಮನೆ ಹೋಗಿ ಕಸ್ಟಮರ್ ಎಲ್ಲ ಸ್ಕ್ಯಾಮ್ ಆಗ್ತಾರೆ. 20,000 ರೂಪಾಯಿ ಕೊಡ್ತಾರೆ, ಈ 3 ತಿಂಗಳು ಯೂಸ್ ಮಾಡ್ತಾರೆ, 4ನೇ ತಿಂಗಳಿಗೆ ಹೋಗ್ಬಿಡುತ್ತೆ. ಮತ್ತೆ ಒಂದು 15,000 ರೂಪಾಯಿ 20,000 ರೂಪಾಯಿ ಕೊಟ್ಟು ಮತ್ತೆ ಹಾಕ್ಸ್ತಾರೆ. ಅದೇ ಒಂದೇ ಸತಿ ಒಂದು ಒಳ್ಳೆ ಬಜೆಟ್ ಇಟ್ಕೊಂಡು ಹಾಕಿದ್ರೆ ಒಳ್ಳೆ ಆಡಿಯೋ ಸೆಟಪ್ ಇರುತ್ತೆ, ಇಲ್ಲ ಏನಾದ್ರು ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅವರಿಗೆ. ಒಂದು ಮಿನಿಮಮ್ ಬಜೆಟ್ ಅಂದ್ರೆ ಒಳ್ಳೆ ಲೈಕ್ ಒಂದು 5-6 ಇಯರ್ಸ್ ಏನು ಆಗಬಾರ್ದು ಅಂದ್ರೆ ಆ ತರ ಒಂದು ಬಜೆಟ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ಪರ್ಟಿಕ್ಯುಲರ್ ಆಗಿ ಕಾಂಬೋ ಎಲ್ಲ ತರ ಬ್ರ್ಯಾಂಡ್ ಇದೆ ಸರ್. ಈ ಸತಿ ಯಾಕೆ ಕಾಂಬೋ ಮಾಡಿದೀನಿ ಅಂದ್ರೆ ಎಲ್ಲರೂ ಕಸ್ಟಮರ್ ಫೋನ್ ಮಾಡಿ ಸರ್ ಯಾವ್ದೇ ತರ ಕಾಂಬೋ ಇಲ್ವಾ ನಿಮ್ಮ ಹತ್ರ ಅಂತ ಹೇಳೋದು. ಜೆಸಿ ರೋಡ್ ಅಲ್ಲೆಲ್ಲ ಕಾಂಬೋ ಕಾಂಬೋ ಅಂತ ಎಲ್ಲ ಕಚರ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ
ಮೀಡಿಯಂ ಇರೋದು ಕಾಂಬೋ ಇಟ್ಟಿದ್ದೀನಿ, ಹಾ. ಚೀಪ್ ಇರೋದು ಇಕ್ಕಿದ್ದೀನಿ, ಚೆನ್ನಾಗಿರೋದು ಇಟ್ಟಿದ್ದೀನಿ. ನಿಮ್ ಕಸ್ಟಮರ್ ಯಾವ ತರ ಅವ್ರಿಗೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಆ ತರ ಅವ್ರು ಹಾಕ್ಸ್ಕೊಳ್ಬೋದು. ಬಟ್ ಈ ವಿಡಿಯೋಲಿ ಏನ್ ತಿಳಿಸ್ತೀನಿ ಅಂದ್ರೆ ಯಾವ ತರ ಹಾಕ್ಸಿದ್ರೆ ಒಳ್ಳೇದು, ಯಾವ ತರ ಹಾಕ್ಸ್ಬಾರ್ದು ಅಂತ ತಿಳಿಸ್ಕೊಡ್ತೀರಾ ವಿಡಿಯೋದಲ್ಲಿ. ಸೊ ವಿಡಿಯೋ ಫುಲ್ ಎಂತ ತನಕ ನೋಡಿ, ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ತರ ಇರುತ್ತೆ. ಸೊ ತುಂಬಾ ಜನ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ಕೂಡ ನಡೀತಾ ಇದೆ ಸರ್. ಸೊ ಫುಲ್ ಕಂಪ್ಲೀಟ್ ಗಾಡಿಗೆ ಬಂದ್ಬಿಟ್ಟು ಸನ್ಫ್ಲೇಮ್ ಎಲ್ಲ ಹಾಕ್ತಾರೆ. ಸೊ ಅದು ಬಂದ್ಬಿಟ್ಟು 1,500 2,000 ರೂಪಾಯಿಗೆಲ್ಲ ಫುಲ್ ಗಾಡಿಗೆ ಹಾಕ್ತೀವಿ ಅಂತೆಲ್ಲ ಹೇಳ್ತಾರೆ. ಎಲ್ಲ ಫೇಕ್ ಸರ್ ಅದು. ಎಲ್ಲ ಯಾರು ನಿಮ್ಗೆ 1,500 ರೂಪಾಯಿ ಗಾರ್ವರ ಸನ್ಫ್ಲಿಮ್ ಅದು ಯಾವ್ದು ಒಂದು ಗ್ಲಾಸ್ ಮೇಲೆ ಸೀಲ್ ಬರುತ್ತೆ, ಮಿಕ್ಕಿ ಗ್ಲಾಸ್ ಮೇಲೆ ಸೀಲೇ ಬರಲ್ಲ. ಆ ತರ ಹಾಕೊಡ್ತಾರೆ. ಅದು ಏನ್ ಹಾಕ್ತಾರೋ ನಮ್ಗಂತೂ ಗೊತ್ತಿಲ್ಲ. ನಮ್ಮ ಹತ್ರ ಏನಿದೆ ಅದು ಫ್ಯಾಂಕ್ ಆಗಿ ನಿಮ್ಗೆ ತೋರಿಸ್ಕೊಳ್ತೀನಿ. ನೀವು ಎಲ್ಲಾನ ಹಾಕ್ಸಂಗಿದ್ರು ಎಲ್ಲ ಚೆಕ್ ಮಾಡ್ಬಿಟ್ಟು ಹಾಕ್ಸಿತ್ತು. ಸುಮ್ನೆ ಹೋಗ್ಬಿಟ್ಟು 1,500 ರೂಪಾಯಿ ಸಿಗ್ತೈತೆ ಅಂತ ಹೋಗ್ಬಿಟ್ಟು ಸುಮ್ನೆ ಮೋಸ ಆಗ್ಬೇಡಿ, ಸುಮ್ನೆ ವೇಸ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಅದನ್ನು ನೋಡ್ಕೊಳ್ಳಿ. ಸೊ ತುಂಬಾ ಜನ ಬಂದ್ಬಿಟ್ಟು ನೀವೇ ಗೊತ್ತಿರುತ್ತೆ ನಿಮ್ಗೆನೆ. ಸೊ ನಿಮ್ಗೆ ಎಲ್ಲರೂ ಬಂದ್ಬಿಟ್ಟು ಸನ್ಫ್ಲೇಮ್ ಎಲ್ಲ ಹಾಕ್ತಾರೆ, 2,500 ರೂಪಾಯಿಗೆ ಹಾಕ್ಸ್ಕೊಡ್ತೀವಿ, ಫುಲ್ ಕಾರ್ಗೆ ಕವರ್ ಮಾಡ್ತೀವಿ ಅಂತಲ್ಲ. ಸೊ ಅದೆಲ್ಲ ಎಷ್ಟು ಸುಳ್ಳು ಎಷ್ಟು ಬಂದ್ಬಿಟ್ಟು ನಿಜ ಅಂತ ಸರ್. 20,000 ರೂಪಾಯಿಗೆ 20 ಐಟಮ್ ಅಂತೆ ಎಲ್ಲಿಂದ ಬರುತ್ತೆ ಹೇಳಿ? 20,000 ರೂಪಾಯಿಗೆ 20 ಐಟಮ್ ಕೊಡ್ತಾರೆ ಅಂದ್ರೆ ಅದು ಯಾವ ಲೆಕ್ಕಕ್ಕೆ ಇರುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಮೋಸ ಆಗ್ಬೇಡಿ. ಹಾಕ್ಸಿದ್ರೆ ಒಳ್ಳೆ ಐಟಮ್ ಹಾಕ್ಸಿ, ಇಲ್ಲ ಅಂದ್ರೆ ಹಾಕ್ಸಕ್ಕೆ ಹೋಗ್ಬೇಡಿ, ಹಂಗೆ ಯೂಸ್ ಮಾಡ್ಕೊಳ್ಳಿ. ಹಾಕ್ಸಿದ್ರೆ ಒಂದು ಒಳ್ಳೆ ಐಟಮ್ ಹಾಕ್ಸಿ. ಇಲ್ಲ ನಿಮ್ಗೆ ಬಜೆಟ್ ಇಲ್ಲ ಅಂದ್ರೆ ಈ ಬಜೆಟ್ ಇದೆ ಅಂತ ಹೇಳಿದ್ರೆ ಯಾವ್ದು ಒಳ್ಳೆ ಪ್ರಾಡಕ್ಟ್ ಅಂತ ನಾವು ಸಜೆಸ್ಟ್ ಮಾಡ್ತೀರಾ. ಇಲ್ಲ ನಿಮ್ಗೆ ಪ್ರೀಮಿಯಂ ಬೇಕಿದ್ರು ಸಜೆಸ್ಟ್ ಮಾಡ್ತೀವಿ. ಈಗ ನಿಮ್ಗೂ ಹೋಗಿ ಎಲ್ಲ ನಿಮ್ಗೆ 40,000 ರೂಪಾಯಿಗೆ ಆಡಿಯೋ ಸೆಟಪ್ ಮಾಡ್ಕೊಡ್ತೀರಾ ಅಂತ ಹೇಳಿದ್ರಿ. ನಮ್ಮ ಹತ್ರ ಬಂದಿದ್ದು 75,000 ರೂಪಾಯಿ ಆಯ್ತು. ಔಟ್ಪುಟ್ ಒಳ್ಳೆ ಪ್ರಾಡಕ್ಟ್ ಹಾಕಿದ್ರೆ ಬರೋದು, ಏನೋ ಒಂದು ಆಗ್ಬಿಟ್ರೆ ಔಟ್ಪುಟ್ ಬರಲ್ಲ. ಅದು ಚೆನ್ನಾಗಿದ್ರು ವೈರಿಂಗ್ ಒಂದು ಸ್ವಲ್ಪ ದಿನ ನಡೆಯುತ್ತೆ, ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಪೌಡರ್ ಆಗ್ಬಿಡುತ್ತೆ, ಅದಾದ್ಮೇಲೆ ಹೋಗ್ಬಿಡುತ್ತೆ, ಅದು ಸುಮ್ಮನೆ ವೇಸ್ಟ್. ಸೊ ನನ್ನ ಕಾರಲ್ಲಿ ಕೂಡ ಒಂದು ಆಡಿಯೋ ಸೆಟಪ್ ಮಾಡಿದೀವಿ. ಸೊ ಅದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 60,000 to 70,000 ಆಯ್ತು ಬಜೆಟ್. ಸೊ ನೀವು ನೋಡ್ಬೋದು, ಏನಪ್ಪ ಇಷ್ಟೇ ಅಂತ ಅನ್ಕೋಬೇಡಿ, ಫುಲ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 70,000 ಕೊಟ್ಟು ಏನಕ್ಕೆ ನಾನು ಇಲ್ಲಿ ಬಂದ್ಬಿಟ್ಟು ಮಾಡಿದ್ದೀನಿ ಅಂತ. ಸೊ ತುಂಬ ಜನ ಅನ್ಕೊಂತೀರಾ ನೀನೇ ವಿಡಿಯೋ ಮಾಡ್ತೀಯಾ, ನೀನೇ ಹೋಗಿ ಅಲ್ಲಿ ಮಾಡಲ್ಲ ಅಂತ. ಸೊ ಅದಕ್ಕೋಸ್ಕರನೇ ಆ ಬ್ಯಾರಿಯರ್ಸ್ ಎಲ್ಲ ಬಂದ್ಬಿಟ್ಟು ಬ್ರೇಕ್ ಮಾಡಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಕಾರ್ ಡೆಕೋರಲ್ಲಿ ಬಂದ್ಬಿಟ್ಟು ನನ್ನ ಪರ್ಸನಲ್ ಕಾರ್ ಇದು. ಸೊ ನಾನೇ ಬಂದು ಇಲ್ಲಿ ಆಡಿಯೋನ ಬಂದ್ಬಿಟ್ಟು ಅಪ್ಗ್ರೇಡ್ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಲೈಕ್ ನಾನು ಅಪ್ಗ್ರೇಡ್ ಮಾಡಿ 1 ತಿಂಗಳಾಗಿದೆ ಪ್ರಾಬ್ಲಿ. ಮೋಸ್ಟ್ಲಿ 1 ಮಂತ್ ಆಗಿದೆ. ನಾನು ಬೇಕಂತಾನೆ ಇಲ್ಲ ಸರ್, 4-5 ವರ್ಷ ನೀವು ಆರಾಮಾಗಿ ಓಡಿಸ್ತಾನೆ ಇರ್ಬೋದು. ನಾನು ಬೇಕಂತಾನೆ ಅವತ್ತೇ ವಿಡಿಯೋ ಮಾಡಿಲ್ಲ. ಸೊ ಯಾಕಂದ್ರೆ 1 ಮಂತ್ ಯೂಸ್ ಮಾಡೋಣ, ಆಮೇಲೆ ಏನಾದರೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ರೆ ಸೊ ಡೈರೆಕ್ಟಾಗಿ ವಿಡಿಯೋಲ್ಲಿ ಹೇಳೋಣ. ಸೊ ನಾವು ಬಂದ್ಬಿಟ್ಟು ಯಾರು ಫೇವರ್ ಆಗಿ ಇರಬಾರ್ದು ಅಂತಾನೆ ಒಂದೇ ಒಂದು ಮೋಟಿವ್ ನಂದು. ಸೊ ಅದಕ್ಕೋಸ್ಕರ ನಾನು ತುಂಬ ಸ್ಯಾಟಿಸ್ಫೈಡ್ ಆಯಿತು. ಸೊ ತುಂಬ ಬಂದ್ಬಿಟ್ಟು ಚೆನ್ನಾಗಿದೆ, ಸೌಂಡ್ ಕ್ಲಾರಿಟಿ ಆಗಿರ್ಬೋದು. ಸೊ ನನಗೆ ಬೇಸ್ ತುಂಬ ಬೇಕಿತ್ತು. ಸೊ ಅದಕ್ಕೋಸ್ಕರನೇ ಇಲ್ಲಿ ನೋಡಿ ದೊಡ್ಡ ಬೇಸ್ ಬಾಕ್ಸ್ ಎಲ್ಲಾನು ಮಾಡಿಸಿದ್ದಾರೆ ಇಲ್ಲಿ. ಸೊ ಹೆವಿ ಸೌಂಡ್ ಇದೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನೀವು ನಮ್ಮ ಗಾಡಿ ನೋಡ್ಕೊಂಡು ತುಂಬಾ ಇಷ್ಟಪಟ್ಟಿದ್ರಿ. ಹೌದು. ಅದೇ ತರ ಮಾಡ್ಕೊಡ್ಬೇಕಂತ ನಿಮ್ಗೆ ನಮ್ಮ ಗಾಡಿ ತರ ಮಾಡ್ಕೊಡ್ಬೇಕಂತ ಈ ತರ ಮಾಡ್ಕೊಟ್ಟಿರೋದು ನಿಮ್ಗೆ. ಸೊ ನೋಡಿ ಅದೇ ತರ ಎಲ್ಲಾ ಕಸ್ಟಮರ್ಗೂ ಅಷ್ಟೇ ನಮ್ಮ ಅಂಗಡಿಗೆ ಬಂದ್ರೆ ನಮ್ಮ ಗಾಡಿ ತರ ಟ್ರೀಟ್ ಮಾಡ್ತೀವಿ. ಏನಾನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಟೈಮಿಂಗ್ಸ್ ಇರ್ಲಿ, ಏನಾನ ಐಟಮ್ಸ್ ಇರ್ಲಿ, ಚೇಂಜ್ ಮಾಡ್ಕೊಡ್ತೀವಿ. ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಕೆಲಸ ಮಾಡ್ಕೊಡ್ತೀವಿ. ಅರ್ಜೆಂಟ್ ಅಲ್ಲಿ ಮಾಡೋ ಜೆಸಿ ರೋಡ್ ಹೋಯ್ತಾರೆ, 2 ಅವರ್ ಅಲ್ಲಿ 3 ಅವರ್ ಸೀಟ್ ಎಲ್ಲ ಒಡ್ಸ್ಕೊಂಡ್ ಬಿಡ್ತಾರೆ. ನಮ್ಮ ಹತ್ರ ಆ ತರ ಇಲ್ಲ ಸರ್. ಬನ್ನಿ ಆರಾಮಾಗಿ ಕುತ್ಕೊಳ್ಳಿ, ಪೀಸ್ ಗಾಡಿ ನಿಂತ್ಕೊಂಡಿರುತ್ತೆ. ಲಾಸ್ಟ್ ಟೈಮ್ ಚಿಕ್ಕದಿತ್ತು ಅಂಗಡಿ, ಈ ಸತಿ ದೊಡ್ಡದು ಮಾಡಿ. ಎಷ್ಟು ಕಾರ್ ನಿಲ್ಸಬಹುದು ಇಲ್ಲಿ? ಆರಾಮಾಗಿ ಒಂದು 10 ಗಾಡಿ ನಿಲ್ಸಬಹುದು. 10 ಗಾಡಿ ನಿಲ್ಸಬಹುದು ಆರಾಮ. ಆಲ್ರೆಡಿ 3 ಗಾಡಿ ಒಳಗಡೆ ನಿಂತಿದೆ. 3 ಗಾಡಿ ನಿಲ್ತಿದೆ, ಇಲ್ಲೊಂದು 3 ಗಾಡಿ ಆಚೆ ಕಡೆನೂ ನಿಲ್ಸಬಹುದು. ಕಸ್ಟಮರ್ಗೆ ಫೆಸಿಲಿಟಿ ಇರಬೇಕಂತ ಮಾಡಿರೋದು ಸರ್ ಇದು. ಕಸ್ಟಮರ್ ಆರಾಮಾಗಿ ಬಂದು ಕೂತ್ಕೊಳ್ಬೇಕು, ಕ್ಲೀನ್ ಆಗಿ ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕಂತ ಮಾಡಿರೋದು. ಸುಮ್ಮನೆ ಜೆಸಿ ರೋಡ್ ಹೋಗ್ಬಿಟ್ಟು 2 ಅವರ್ 3 ಅವರ್ ಅಲ್ಲಿ ಜಲ್ದಿ ಮಾಡ್ಕೊಡೋ ಆ ತರ ಮಾಡಲ್ಲ ಸರ್. 2 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ, ಕೆಲಸ ಮಾತ್ರ ಕ್ಲೀನ್ ಆಗಿ ಮಾಡ್ಕೊಡ್ತೀರಾ. ಸೂಪರ್. ಸೊ ಇವಾಗ ಫ್ರೆಂಡ್ಸ್ ಬಂದು ನಾನು ಲಾಸ್ಟಲ್ಲಿ ನನ್ನ ಕಾರ್ಗೆ ಬರ್ತೀನಿ. ಸೊ ಏನೇನು ಇನ್ಸ್ಟಾಲ್ ಮಾಡಿದ್ದೀವಿ, ಸೊ ಯಾವ ಕಾಂಪೊನೆಂಟ್ಸು ಏನೇನು ಯೂಸ್ ಮಾಡಿದ್ದೀವಿ ಎಲ್ಲ ನಿಮಗೆ ಕವರ್ ಮಾಡ್ತೀವಿ. ಸೊ ನಿಮಗೆ ಇನ್ ಕೇಸ್ ಏನಾದರೂ ಈ ಸೆಟಪ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಸೆಟಪ್ ಹೆಂಗಿದೆ ಅಂತ. ಸೊ ಅದಕ್ಕಿಂತ ಮುಂಚೆ ನಿಮ್ದು ಕಾಂಬೋ ಯಾವ್ಯಾವ್ದಿದೆ ಅದು ಬಂದ್ಬಿಟ್ಟು ನಮ್ಮ ವ್ಯೂಸ್ ಹೆಂಗೆ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಬಿಡಿ ಬ್ರೋ. ಈ ಸತಿ ಬಂದ್ಬಿಟ್ಟು ಒಂದು 4-5 ಕಾಂಬೋ ಮಾಡಿದ್ದೀನಿ ಸರ್. 4-5 ಕಾಂಬೋ ಮಾಡಿದ್ದೀರಾ? ಓಕೆ. ಯಾರಾದರೂ ಹಳೆ ಗಾಡಿ ತಗೊಂಡಿರ್ತಾರೆ, ಜಾಸ್ತಿ ಬಜೆಟ್ ಹಾಕಲ್ಲ, ಒಂದು 8,000-10,000 ರೂಪಾಯಿ ಅವ್ರ ಬಜೆಟ್ ಇರುತ್ತೆ, ಅವ್ರಿಗೆ ಬಂದ್ಬಿಟ್ಟು ಅದು ಕಾಂಬೋ ತಂದಿದ್ದೀನಿ. ಇಲ್ಲ ಸ್ವಲ್ಪ ಎಲ್ಲೋ ಬೋರ್ಡ್ ಯೂಸ್ ಮಾಡಿದ್ರೆ ಡೈಲಿ ಯೂಸ್ ಮಾಡೋರು ಪ್ರೀಮಿಯಂ ಹಾಕ್ಸಕ್ ಹೋಗಲ್ಲ, ಸ್ವಲ್ಪ ಮೀಡಿಯಂ ಬಜೆಟ್ ಅಲ್ಲಿ ಅವ್ರಿಗೂ ಒಂದು ಒಳ್ಳೆ ಕಾಂಬೋ ಮಾಡಿದ್ದೀನಿ. ಇಲ್ಲ ಯಾರಿಗಾದ್ರು 360 ಬೇಕಿದ್ರೆ, ಒಳ್ಳೆ ಬ್ರಾಂಡೆಡ್ ಸಿಸ್ಟಮ್ ಬೇಕಿದ್ರೆ ಅವ್ರಿಗೂ ಒಂದು ಕಾಂಬೋ ಮಾಡಿದ್ದೀನಿ. ಎಲ್ಲರಿಗೆ ಯಾರು ಬೇಜಾರಾಗಬಾರ್ದು, ಎಲ್ಲರಿಗೂ ಎಲ್ಲ ಸೆಗ್ಮೆಂಟ್ ಅಲ್ಲಿ ಎಲ್ಲ ವಿಡಿಯೋ ಅಲ್ಲೇ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಏನು 1-2 ಸಿಸ್ಟಮ್ ಇಲ್ಲ, ಒಂದೊಂದು ಕಾಂಬೋ ಅಲ್ಲಿ 2-3 ಸಿಸ್ಟಮ್ ಇಟ್ಟಿದ್ದೀನಿ. ನೀವು ಯಾವ್ದು ಹೇಳ್ತೀರಾ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕೊಳ್ಳಿ. ಸ್ಪೀಕರ್ಸ್ ಅಲ್ಲೂ ಅಷ್ಟೇ 2 ಬ್ರ್ಯಾಂಡ್ ಇಕ್ಕಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕೊಡ್ತೀನಿ. ಓಕೆ. ಸೊ ಹಂಗೆ ಕಾಂಬೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನೋಡಿ ಸರ್. ಫಸ್ಟ್ ಕಾಂಬೋ ಬಂದ್ಬಿಟ್ಟು ಈಗ ನಿಮ್ಗೆ ಜೆಸಿ ರೋಡ್ ಅಲ್ಲ 20,000 ರೂಪಾಯಿ ಕೊಡ್ತಾರಲ್ಲ, ವಿತೌಟ್ ಕಾರ್ಪ್ಲೇ ಸಿಸ್ಟಮ್ ಇದು. ನೋಡಿ ಏನು ಗೊತ್ತಾಗುತ್ತೆ ನಿಮ್ಗೆ, ಬಾಕ್ಸ್ ಮೇಲೆ ಕಾರ್ಪ್ಲೇ ಅಂತಾನೆ ಇರುತ್ತೆ. 1+1 ಅಂತ ಇದೆ, 1+1 ಕಾರ್ಪ್ಲೇ ಅಂತಾನೆ ಇದೆ. ಅಂದ್ರೆ ಅದು ಬ್ರಾಂಡೆಡ್ ಸರ್. ಅದು ಬಟ್ ಏನಿರುತ್ತೆ ಅಂದ್ರೆ ಕಾರ್ಪ್ಲೇ ಇರಲ್ಲ, ಸ್ಲೋ ಇರುತ್ತೆ. ನಿಮ್ಗೆ ಸಿಸ್ಟಮ್ ಯೂಸ್ ಮಾಡ್ತಾ ಸ್ವಲ್ಪ ಹ್ಯಾಂಗ್ ಆಗಕ್ಕೆ ಶುರು ಆಗ್ಬಿಡುತ್ತೆ 1 ವರ್ಷ 2 ವರ್ಷ ಆದ್ಮೇಲೆ. ಇದೆಲ್ಲ ವಿತೌಟ್ ಕಾರ್ಪ್ಲೇ ಸಿಸ್ಟಮ್ ಇದು ರಾಕ್ ಸೂಪ್ OnePlus ಸ್ಟಾರ್ಟಿಂಗ್ ಪ್ರೈಸ್ ಏನು? ಕಾಂಬೋ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಬೇರೆ ಸಿಸ್ಟಮ್ ಮತ್ತೆ ಬ್ಯಾಕ್ ಕ್ಯಾಮ್ರಾ ಫ್ರೇಮ್ ಹಾಕ್ಸ್ತೀರಾ ಅಂದ್ರೆ 8,500 ಗೆ ವಿತ್ ಫಿಟ್ಟಿಂಗ್ ಮಾಡ್ಕೊಡ್ತೀನಿ. 8,500 ವಿತ್ ಫಿಟ್ಟಿಂಗ್. ಏನೇನು ಬರುತ್ತೆ ಅದು ಕ್ಲೀನ್ ಆಗಿ ಹೇಳಿ. ಫಸ್ಟ್ ಸಿಸ್ಟಮ್ ಬರುತ್ತೆ ಕೊಡ್ತೀರಾ, ಆಮೇಲೆ ಒಂದು ಬ್ಯಾಕ್ ಕ್ಯಾಮ್ರಾ ಬರುತ್ತೆ, ಒಂದು ಬ್ಯಾಕ್ ಕ್ಯಾಮ್ರಾ, ಅದಾದ್ಮೇಲೆ ಒಂದು ಫ್ರೇಮ್ ಬರುತ್ತೆ ವಿತ್ ಫಿಟ್ಟಿಂಗ್ 8,500 ಮಾಡ್ಕೊಡ್ತೀನಿ. 8,500. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ,
ಇದಿಷ್ಟು ಬಂದ್ಬಿಟ್ಟು ನಿಮಗೆ 8500 ರುಪೀಸ್. ಅಂದ್ರೆ ಯಾವುದೇ ತರ ಇದು ಲೋಕಲ್ ಇಲ್ಲ ಸರ್, ಇದು ಒಳ್ಳೆ ಬ್ರಾಂಡೆಡ್ ಸಿಸ್ಟಮ್, ಬಟ್ ವಿತೌಟ್ ಕಾರ್ಪ್ಲೇ ಇರುತ್ತೆ. Without CarPlay ಕಾರ್ಪ್ಲೇ ನಿಮಗೆ ಕನೆಕ್ಟ್ ಆಗಲ್ಲ, ವೈಫೈ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೇಕು. ಯೂಸ್ ಮಾಡ್ಕೊಬಹುದು. ಸೊ ನಮ್ಮ ಕ್ಯಾಬ್ ಡ್ರೈವರ್ಸ್ಗೋಸ್ಕರ ಈ ಸ್ಪೆಷಲ್ ಆಗಿ ಬಂದ್ಬಿಟ್ಟು ಈ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಮಾಡ್ತಾ ಇರೋದು. ನಿಮಗೆ 8500 ರುಪೀಸ್ಗೆ ವಿತ್ ಫಿಟ್ಟಿಂಗ್ ಸಮೇತ ಬಂದ್ಬಿಟ್ಟು ನಿಮಗೆ ಸಿಗ್ತಾ ಇದೆ. ಒಂದು ಬಂದ್ಬಿಟ್ಟು ಫ್ರೇಮ್ ಬರುತ್ತೆ, ಒಂದು ಬ್ಯಾಕ್ ಕ್ಯಾಮ್ರಾ ಬರುತ್ತೆ, ಬ್ಯಾಕ್ ಕ್ಯಾಮ್ರಾ, ಆಮೇಲೆ ಇಲ್ಲ ಬಂದ್ಬಿಟ್ಟು ಯಾರಿಗಾದ್ರೂ ಗಾಡಿ ಸ್ಪೀಕರ್ಸ್, ಬೇಸಿಕ್ ಗಾಡಿ ಸ್ಪೀಕರ್ಸ್ ಕೊಟ್ಟಿಲ್ಲ ಅಂದ್ರೆ ಇದೇ ಕಾಂಬೋ ಅಲ್ಲಿ ನಿಮಗೆ 4 ಡೋರ್ ಸ್ಪೀಕರ್ ಜೊತೆ ನಿಮಗೆ 12,000 ರೂಪಾಯಿ ಹಾಕೊಡ್ತೀನಿ. 12,000 ರುಪೀಸ್ಗೆ ಅದಕ್ಕೆ ಸ್ಪೇಸರ್ ಹಾಕ್ತಿವಿ, ವುಡ್ ಏನು ಮತ್ತೆ ಎಕ್ಸ್ಟ್ರಾ ಏನು ಇಲ್ಲ, 12,000 ರುಪೀಸ್ಗೆ ಫಿಟ್ ಮಾಡಿ ಕೊಡ್ತೀರಾ. ವಿತ್ ಸ್ಪೀಕರ್, ಸಿಸ್ಟಮ್, ಬ್ಯಾಕ್ ಕ್ಯಾಮ್ರಾ, ಫ್ರೇಮ್ ಎಲ್ಲ ಫಿಟ್ಟಿಂಗ್ ಜೊತೆ ಮಾಡ್ಕೊಟ್ಬಿಡ್ತೀನಿ. 12,000 ರುಪೀಸ್ಗೆ ನಿಮಗೆ ಬಂದ್ಬಿಟ್ಟು ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಸಿಗುತ್ತೆ. ಆಮೇಲೆ ಬಂದ್ಬಿಟ್ಟು 4 ಡೋರ್ಗೆ ಸ್ಪೀಕರು, ಆ ಸ್ಪೇಸರು ಏನೇನು ಬರುತ್ತೆ, ಪ್ಲಸ್ ಫ್ರೇಮು, ಒಂದು ರಿವರ್ಸ್ ಕ್ಯಾಮ್ರಾ ಇಷ್ಟೆಲ್ಲ ಸೇರಿ ನಿಮಗೆ 12,000 ರುಪೀಸ್ಗೆ ಒಂದು ಒಳ್ಳೆ ಕಾಂಬೋ ನಿಮಗೆ ಮಾಡ್ಕೊಡ್ತಾ ಇದ್ದಾರೆ. ಇದೇ ಕಾಂಬೋನ ಬೇರೆ ಆಚೆ ಕಡೆ ಪರ್ಚೇಸ್ ಮಾಡ್ಬೇಕಂದ್ರೆ ಎಷ್ಟಿರುತ್ತೆ? ಅಂದ್ರೆ ಈ ತರ ಬ್ರ್ಯಾಂಡೇ ತೋರಿಸಲ್ಲ ಸರ್ ನಿಮಗೆ. Okay. ಯಾವ್ದೋ ಒಂದು ಬ್ರ್ಯಾಂಡ್ ಒಂದು 4,500 ರೂಪಾಯಿ ಸಿಸ್ಟಮ್ ತೋರಿಸ್ತಾರೆ, ಆಮೇಲೆ ಯಾವ್ದೋ ಒಂದು 800 ಎಕ್ಸೈಟ್ ಏನೇನೋ ಇತ್ತಲ್ಲ ಅದೆಲ್ಲ ಅದು ಡೈಮಂಡ್ ಸರ್, ಅದು ಸಪರೇಟ್ ಆಗಿ ಇಟ್ಟಿದ್ದೀನಿ. ಅದು ಇದು ಬಂದ್ಬಿಟ್ಟು ಇದು ಒರಿಜಿನಲ್, ಇದು ನೋಡಿ ಡೈಮಂಡ್ ಸಿಸ್ಟಮ್, ಇದು ಇದೇ ಸಪರೇಟ್ ಕಾಂಬೋ ಮಾಡಿದ್ದೀನಿ. ಇದು ಮಾಡಿದ್ದೀರಾ? ಸ್ವಲ್ಪ ಚೆನ್ನಾಗಿರೋದು ಬೇಕಂತವ್ರಿಗೆ. ಸೊ ಇವಾಗ ಬಿಗಿನರ್ಸ್ಗೆ ಬಂದ್ಬಿಟ್ಟು ಒಂದಾಯ್ತು. ಇದು ಫಸ್ಟ್ ಸೆಕೆಂಡ್ ಮಿಡ್ ವೇರಿಯಂಟ್ ಅಲ್ಲಿ ಕಾಂಬೋ ಬಂದ್ಬಿಟ್ಟು ಇದು ಎಲ್ಲೋ ಬೋರ್ಡ್ ಅವ್ರು ಯಾರಾದ್ರೂ ಸ್ವಲ್ಪ ಚೆನ್ನಾಗಿರೋದೇ ಇರ್ಲಿ, ಬಜೆಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋದೇ ಇರ್ಲಿ ಅಂತವ್ರಿಗೆ ಈ ಕಾಂಬೋ. ಈ ಕಾಂಬೋ ಅಲ್ಲಿ ಬಂದ್ಬಿಟ್ಟು ನೋಡಿ 3 ಸಿಸ್ಟಮ್ ಬರುತ್ತೆ. ಒಂದು ಯಾವ್ದಾದ್ರು ತಗೊಳ್ಳಿ, ಏನು ಮತ್ತೆ ಎಕ್ಸ್ಟ್ರಾ ತಗೊಳ್ಳಲ್ಲ. ಡೈಮಂಡ್ ಸಿಸ್ಟಮ್ ಒಂದು, ಪಂಚಾಡಿಯೋ ಒಂದು, OnePlus ಒಂದು, ಇದೆಲ್ಲ ನಿಮಗೆ ಕಾರ್ಪ್ಲೇ ಸಿಸ್ಟಮ್ 4+64 GB ಇರುತ್ತೆ. ಇದು ಬೇರೆ ಸಿಸ್ಟಮ್ ಮತ್ತೆ ಬ್ಯಾಕ್ ಕ್ಯಾಮ್ರಾ ಫ್ರೇಮ್ ಹಾಕ್ತೀರಾ ಅಂದ್ರೆ 10,500 ವಿತ್ ಫಿಟ್ಟಿಂಗ್ ಮಾಡ್ಕೊಡ್ತೀನಿ. 10,500 ವಿತ್ ಫಿಟ್ಟಿಂಗ್. ಇದಕ್ಕಿಂತ 2,000 ರೂಪಾಯಿ ಜಾಸ್ತಿ ಆಗುತ್ತೆ. ಓಕೆ. ಇಲ್ಲ ವಿತ್ ಸ್ಪೀಕರ್ ಹಾಕ್ತೀರಾ ಅಂದ್ರೆ 16,000 ರೂಪಾಯಿಗೆ ವಿತ್ ಫಿಟ್ಟಿಂಗ್ ಎಲ್ಲ ಮಾಡ್ಕೊಡ್ತೀನಿ. 16,000 ಕಂಪ್ಲೀಟ್. 4 ಡೋರ್ಗೆ ಸ್ಪೀಕರ್ ನಿಮಗೆ ಬಂದ್ಬಿಡುತ್ತೆ. ಆಮೇಲೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ನಿಮಗೆ ಬಂದ್ಬಿಡುತ್ತೆ. ಸಿಸ್ಟಮ್ ಅಲ್ಲಿ ಕೂಡ ನಿಮಗೆ 3 ಆಪ್ಷನ್ ಸಿಗುತ್ತೆ. ಒಂದು ಬಂದ್ಬಿಟ್ಟು ಡೈಮಂಡ್ X80 ಎಸ್, ಇಲ್ಲ ಅಂದ್ರೆ OnePlus1 ಪಂಚ್ ಆಡಿಯೋ. ಈ 3 ಸಿಸ್ಟಮ್ ಅಲ್ಲಿ ನಿಮ್ಮ ಚಾಯ್ಸು ಯಾವ್ದು ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಕೊಬಹುದು. 4 ಡೋರ್ಗೆ ಸ್ಪೀಕರು, ಅದಕ್ಕೆ ಸ್ಪೀಕರ್ಸ್ ಯಾವುದೇ ತರ ಲೋಕಲ್ ಸ್ಪೀಕರ್ಸ್ ಇಲ್ಲ ಸರ್. ಇದು ಅವರಾದ ಸ್ಪೀಕರ್ಸ್ ಇನ್ಫಿನಿಟಿ, ಇದು ಎರಡು ಬ್ರಾಂಡೆಡ್ ಸ್ಪೀಕರ್ಸ್. ಎಲ್ಲದಕ್ಕೂ ಇದಕ್ಕೂ ಗ್ಯಾರಂಟಿ ಕೊಡ್ತೀನಿ, ಇದಕ್ಕೂ ಗ್ಯಾರಂಟಿ ಕೊಡ್ತೀನಿ. ಬಟ್ ನಿಮ್ಗೆ ಏನ್ ತಿಳಿಸ್ಬೇಕಂದ್ರೆ ಇಷ್ಟು ಪೀಸ್ ಚೇಂಜ್ ಮಾಡ್ತೀರಲ್ಲ, ನಮ್ಗೆ ನೋಡಿ ಸರ್, ಕಂಪನಿಯವರು 1 ವರ್ಷ ಗ್ಯಾರಂಟಿ ಕೊಡ್ತಾರೆ. ಏನಾನ ಪ್ರಾಬ್ಲಮ್ ಆಯ್ತು ಅಂದ್ರೆ ಸರ್ವಿಸ್ ಇದ್ರೆ ಸರ್ವಿಸ್ ಮಾಡ್ಕೊಡ್ತಾರೆ, ಇಲ್ಲ ಸಿಸ್ಟಮ್ ಪ್ರಾಬ್ಲಮ್ ಇದೆ ಸಿಸ್ಟಮ್ ಚೇಂಜ್ ಮಾಡ್ಕೊಡ್ತಾರೆ. ಸುಮ್ಮನೆ ಪ್ರಾಬ್ಲಮ್ ಆದ್ಮೇಲೆ ಬಂದ್ರೆ ನೀವು ಮಾಡ್ಕೊಳಲ್ಲ, ಆತರ ಎಲ್ಲ ಮಾಡಲ್ಲ. ಏನಿರೋದು ಫ್ರಾಂಕ್ ಆಗಿ ಹೇಳ್ತೀನಿ, ಏನಾನ ಪ್ರಾಬ್ಲಮ್ ಐತೆ ತಗೊಂಡ್ ಬನ್ನಿ, ಚೇಂಜ್ ಮಾಡ್ಕೊಂಡು ಹೋಗಿ. ಒಂದಿನ ಲೇಟ್ ಆದ್ರೂ, ಒಂದಿನ ಆದ್ರೆ ಒಂದು ಲೇಟ್ ಆಗ್ಬೋದು, ಯಾಕಂದ್ರೆ ತಗೊಂಡ್ ಹೋಗೋದು ನಾವು ಚೇಂಜ್ ಮಾಡ್ಕೊಂಡು ಬರೋದು. ಪ್ರಾಬ್ಲಮ್ ಆಯ್ತು ಅಂದ್ರೆ 100% ಚೇಂಜ್ ಮಾಡ್ಬೋದು. ಸೊ ಫ್ರೆಂಡ್ಸ್, 2 ಕಾಂಬೋ ಇದೆ. 12,000 ರುಪೀಸ್ಗೆ ಬಂದ್ಬಿಟ್ಟು ಈ ಕಾಂಬೋ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ CarPlay ಬರಲ್ಲ. ಸೊ 16,000 ರುಪೀಸ್ಗೆ ಬಂದ್ಬಿಟ್ಟು ಈ ಸೆಟಪ್ ನಿಮಗೆ ಬರುತ್ತೆ. ಇದರಲ್ಲಿ ನಿಮಗೆ ಡೈಮಂಡ್ X80 ಎಸ್ ಬರುತ್ತೆ, ಅವರದೇ ಸ್ಟ್ರಾಮ್ ಸೀರೀಸ್ ಸ್ಪೀಕರ್ ಬರುತ್ತೆ. 4 ಸ್ಪೀಕರು, ಆಮೇಲೆ ಸ್ಪೇಸರು ಏನೇನು ಬರುತ್ತೆ ಸ್ಪೀಕರ್ಗೆ ಫುಲ್ ಕಂಪ್ಲೀಟ್ ಫಿಕ್ಸ್ ಮಾಡಿ ನಿಮಗೆ ನೀವು ಕಾರ್ ತಗೊಂಡು ಬಂದರೆ 16,000 ರುಪೀಸ್ ತಗೊಂಡು ಬೇರೆ ಕಾರ್ ಇಲ್ಲಿ ಕಾರ್ಡ್ ತಗೊಂಡು ಬನ್ನಿ, ನಿಮಗೆ ಒಂದು ಸಿಸ್ಟಮ್ ಹಾಕ್ತಾರೆ. ಅದಕ್ಕೆ ಫ್ರೇಮ್ ಏನು ಬರುತ್ತೋ ಫ್ರೇಮು, ಆಮೇಲೆ ಸ್ಪೇಸರು, 4 ಡೋರ್ ಸ್ಪೀಕರು, ಇಷ್ಟೆಲ್ಲ ಸೇರಿ ಜಸ್ಟ್ 16,000 ರುಪೀಸ್ಗೆ ಈ ಕಾಂಬೋನ ಮಾಡಿದ್ದಾರೆ. ಸೊ ಒಂದು ಬಜೆಟ್ ಫ್ರೆಂಡ್ಲಿ ಕಾಂಬೋನ. ನೆಕ್ಸ್ಟ್ ಥರ್ಡ್ ಕಾಂಬೋ ಏನು ಸರ್? ಥರ್ಡ್ ಕಾಂಬೋ ಬಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ ಸರ್. ಅದು ಥರ್ಡ್ ಕಾಂಬೋ ಬಂದ್ಬಿಟ್ಟು 360 ಡಿಗ್ರಿ. ಈಗ ದೊಡ್ಡ ಗಾಡಿ ತಗೊಂಡಿರ್ತಾರೆ, ಇಲ್ಲ ಲೇಡೀಸ್ ಯಾರಾದ್ರೂ ಓಡಿಸ್ತಾ ಇರ್ತಾರೆ, ಅವ್ರು ಏನಂದ್ರೆ 360 ಇದ್ರೆ ಅವ್ರಿಗೆ ಸ್ವಲ್ಪ ಯೂಸ್ ಆಗುತ್ತೆ. ಅವ್ರಿಗೋಸ್ಕರನೇ ಒಂದು ಕಾಂಬೋ ಮಾಡಿ. ಏನು ಪ್ರೈಸ್ ಅದು? ಅದು ಬಂದ್ಬಿಟ್ಟು 26,500ಗೆ ನಿಮಗೆ ಬ್ಲಾಪಂಗ್ ಸಿಸ್ಟಮ್, ಇನ್ನೊಂದು ಕಾಸ್ಕಾದು ಸಿಸ್ಟಮ್ ಕೊಡ್ತೀನಿ ಸರ್. 2 ಸಿಸ್ಟಮ್ ಅಲ್ಲಿ ಯಾವ್ದಾದ್ರು ತಗೊಳ್ಳಿ. 360 ಡಿಗ್ರಿ ವಿತ್ ಇನ್ಸ್ಟಾಲೇಷನ್ 26,500ಗೆ ಮಾಡ್ಕೊಡ್ತೀನಿ. 26,500 ರುಪೀಸ್ಗೆ ನಿಮಗೆ ಒಂದು ಒಳ್ಳೆ 360 ಸಿಸ್ಟಮ್, ಆಮೇಲೆ 360 ಕ್ಯಾಮ್ರಾಸು ಎಲ್ಲ ಸೇರಿ, ಫ್ರೇಮ್ ಫಿಟ್ಟಿಂಗ್ ಎಲ್ಲ ಸೇರಿ 26,500 ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ 360. ಸೊ ತುಂಬಾ ಜನ ಅನ್ಕೊಂಡಿರ್ತಾರೆ 360 ಎಲ್ಲ ಮಾಡೋದು ತುಂಬಾ ಜಾಸ್ತಿ ಇರುತ್ತೆ ಅಂತ. ಆ ಥರ ಏನೂ ಇಲ್ಲ. ನೀವು ಕಾರ್ ಡೇಕರ್ಸ್ಗೆ ಬಂದರೆ ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ 26,500 ರುಪೀಸ್ಗೆ ಬಂದ್ಬಿಟ್ಟು ವಿತ್ ಕಂಪ್ಲೀಟ್ ಇನ್ಸ್ಟಾಲೇಷನ್ ವಿತ್ ಮ್ಯೂಸಿಕ್ ಸಿಸ್ಟಮ್ ಸಮೇತ ನಿಮಗೆ ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ಲ ಸರ್? ಸರ್ ನೆಕ್ಸ್ಟ್ ಆಮೇಲೆ ಬೇರೆ ಏನಿದೆ ಸರ್ ಕಾಂಬೋ ನಿಮ್ಮ ಹತ್ರ? ಇನ್ನೊಂದು ಬಂದ್ಬಿಟ್ಟು ನೋಡಿ ಸರ್, ಇದು ಬೇಸಿಕ್ ಗಾಡಿ ತಗೊಂಡಿರ್ತಾರಲ್ಲ, ಯಾವ ಗಾಡಿ? ಶಿಫ್ಟ್ ಇರ್ಲಿ, ಬೆಲಿನೋ, ಫ್ರಾನ್ಸ್, ಟೈಸರ್ ಯಾವ್ದಾದ್ರು ಇರ್ಲಿ ಸರ್, ಮಹೀಂದ್ರಾದೇ ಇರ್ಲಿ, ಆಮೇಲೆ ಹ್ಯುಂಡೈದೇ ಇರ್ಲಿ, ಯಾವ್ದಾದ್ರು ಇರ್ಲಿ, ಬೇಸಿಕ್ ಗಾಡಿ ಬಂದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ನೋಡಿ, ಇದು ಮಿರರ್ಸ್, ಆಟೋಮೆಟಿಕ್ ಮಿರರ್ಸ್ ಸಿಗುತ್ತೆ, ಆಮೇಲೆ ಸ್ಟೇರಿಂಗ್ ಸಿಗುತ್ತೆ, ಟಾಪ್ ಎಂಡ್ ನೋಡಬಹುದು. ಇದೆಲ್ಲ ಮಾರುತಿ ಇದೆಲ್ಲ ಕಂಪನಿ ಒರಿಜಿನಲ್ ಮಾರುತಿ ಜೆನ್ಯೂನ್ ಸರ್. ಓಕೆ, ಮಾರುತಿ ಜೆನ್ಯೂನ್. ಸೊ ಈ ತರ ಸ್ಟೇರಿಂಗ್, ಇದು ಟಾಪ್ ಎಂಡ್ ಕನ್ವರ್ಟ್ ಮಾಡ್ತಾರೆ. ಅದಾದ್ಮೇಲೆ ಸೆಂಟ್ರಲ್ಲಿ ಕನ್ಸಲ್ ಬಾಕ್ಸ್ ಕೊಡಲ್ಲ, ಕನ್ಸಲ್ ಬಾಕ್ಸ್ ಹಾಕೊಡ್ತೀವಿ. ಇಲ್ಲ ಬ್ಯಾಕ್ ಎಸಿನೂ ಕೊಡಲ್ಲ ಬೇಸಿಕ್ ಗಾಡಿಗೆ. ಅವ್ರಿಗೆ ಎಸಿ ಬೇಕಿದ್ರೆ ಬ್ಯಾಕ್ ಎಸಿನೂ ಮಾಡ್ಕೊಡ್ತೀವಿ. ಬ್ಯಾಕ್ ಎಸಿ ಮಾಡ್ಕೊಡ್ತೀರಾ? ಸೊ ತುಂಬಾ ಜನ ಈ ಮಿಡ್ ವೇರಿಯಂಟ್ ಎಲ್ಲ ಇಸ್ಕೊಂಡಿರ್ತಾರೆ, ಅವ್ರಿಗೆ ಟಾಪ್ ಎಂಡ್ ಕನ್ವರ್ಟ್ ಮಾಡಬೇಕು. ಆಲ್ಮೋಸ್ಟ್ ಈಗ ಎಲ್ಲರೂ ಬೇಸ್ ಮಾಡಲ್ಲೇ ತಗೊಂಡಿರ್ತಾರೆ ಸರ್. ಆಲ್ಮೋಸ್ಟ್ ಒಂದು ಈಗ ತುಂಬಾ ಜನ ತಗೊಳ್ತಾ ಇದ್ದಾರೆ, ಬೇಸ್ ತಗೊಂಡು ಟಾಪ್ ಕನ್ವರ್ಟ್ ತಗೊಂತಾರೆ. ಒಂದು ಎಲ್ಲ ತುಂಬಾ ದೊಡ್ಡ ಶೋರೂಮ್ ಹೋದ್ರೆ 2 ಲಕ್ಷ 3 ಲಕ್ಷ ತಗೊಂಡು. ನಿಮ್ಮ ಹತ್ರ ಎಷ್ಟು ಇವಾಗ ಬೇರೆ ಅವ್ರ ಹತ್ರ ಒಂದು ಬೇಸಿಕ್ ಗಾಡಿ ತಗೊಂಡ್ ಬಂದು ಟಾಪ್ ಎಂಡ್ ಮಾಡಂಗಿದ್ರು ಒಂದು ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸ್ ಹಾಕಿದ್ರು ನಿಮ್ಗೆ ಒಂದು 90-95 ತನಕ ಬರುತ್ತೆ ಸರ್. 90-95. ಒಂದು ಸ್ವಲ್ಪ ಮಿಡ್ ವೇರಿಯಂಟ್ ತನಕ ಆ ತರ ಮಾಡ್ಕೊಳ್ತೀರಾ ಅಂದ್ರೆ ಒಂದು 60-65 ತನಕ ಅಪ್ರಾಕ್ಸ್ ಬರುತ್ತೆ. ಓಕೆ, ಸೊ ನೋಡ್ಬೋದು ಎಷ್ಟು ಗಾಡಿಗಳು ಹೇಳಿದ್ದಾರೆ ಅಷ್ಟು ಗಾಡಿಗಳು ಬಂದ್ಬಿಟ್ಟು ಎಲ್ಲ ಆಕ್ಸೆಸರೀಸ್ ಎಲ್ಲ ಫುಲ್ ಅವೈಲೇಬಲ್ ಇದೆ. ಸೊ ನೀವು ಮಿಡ್ ವೇರಿಯಂಟ್
ಇಟ್ಕೊಂಡ್ರೆ ಟಾಪ್ ಎಂಡ್ ಕನ್ವರ್ಟ್ ಮಾಡಬಹುದು. ಸೊ ಬೇಸ್ ಇಟ್ಕೊಂಡ್ರೆ ಮಿಡ್ ವೇರಿಯಂಟ್ ಇಲ್ಲಾಂದ್ರೆ ಟಾಪ್ ಎಂಡ್ ನಿಮಗೆ ಕಸ್ಟಮರ್ ಹೆಂಗಿರುತ್ತೆ ಹಂಗೆ, ಬಜೆಟ್ ಹೆಂಗಿರುತ್ತೆ ಹಂಗೆ ಅವ್ರು ನಮ್ಗೆ ಹೇಳ್ಬೇಕು, ಈ ತರ ನಮ್ ಬಜೆಟ್ ಇದೆ, ಈ ತರ ನಮ್ಗೆ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದ್ರೆ ನಾವು ಸಜೆಸ್ಟ್ ಮಾಡ್ತೀವಿ. ಇಲ್ಲ ನಿಮ್ಗೆ ಒಂದು ಐಡಿಯಾ ಇದ್ರೆ ಈ ತರ ಬ್ರ್ಯಾಂಡ್ ಬೇಕಂತ ಹೇಳಿದ್ರೆ ಬ್ರ್ಯಾಂಡ್ ಅದೇ ಬ್ರ್ಯಾಂಡ್ ಕೊಡ್ತೀನಿ. ಇದೇ ಹಾಕೊಳ್ಳಿ ಅಂತ ಏನಿಲ್ಲ, ನಮ್ಮ ಹತ್ರ ಏನು ರೆಗ್ಯುಲರ್ ಇರುತ್ತೆ ಅದು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ನಿಮ್ಗೆ ಏನೋ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಬ್ರ್ಯಾಂಡ್ ಬೇಕಿದ್ರೆ ಅದು ಹೇಳಿ, ಅದು ತರ್ಸಾಕ್ ಕೊಡ್ತೀನಿ ಸರ್. ಆಮೇಲೆ ಇನ್ನೂ ಒಂದು ಪ್ರಶ್ನೆ ಇದೆ ನನಗೆ. ಸೊ ಇವಾಗ ನೀವು ತೋರಿಸಿರೋ ಕಾಂಬೋ ಇದೆಲ್ಲ ಬಂದ್ಬಿಟ್ಟು ನಾರ್ಮಲ್ ಆಯ್ತು. ಹೌದು. ಸೊ ತುಂಬಾ ಜನ ಕಾರ್ ಇಸ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಡೋರ್ ಡ್ಯಾಂಪರಿಂಗ್, ಸೊ ಇದೇನಾದ್ರು ಒಂದು ಕಾಂಬೋ ಮಾಡಕ್ಕಾಗುತ್ತೆ? ಹೌದೌದು ಸರ್, ಅದು ಮಾಡಿದೀನಿ. ಮಾಡಿದ್ದೀರಾ? 5 ಕಾಂಬೋ ಹೇಳಿರೋದು, 3 ಆಗಿರೋದು. 4ನೇ ಕಾಂಬೋ ಬಂದ್ಬಿಟ್ಟು ನಿಮಗೆ ನಿಮ್ ತರ ಯಾರಾದ್ರೂ ಆಡಿಯೋ ಸೆಟಪ್ ಮಾಡಂಗಿದ್ರೆ ಒಂದು ಆಡಿಯೋ ಅಲ್ಲಿ ಅವ್ರಿಗೆ ಸ್ವಲ್ಪ ಇಲ್ಲ ಗಾಡಿಯಲ್ಲೇ ಗೇಜ್ ಸ್ವಲ್ಪ ಬೇಕು ಅನ್ನೋರು ಕೂಡ ಮಾಡ್ಬೋದಲ್ಲ. ಡ್ಯಾಂಪಿಂಗ್ ಬಂದ್ಬಿಟ್ಟು ಎಲ್ಲಾ ಗಾಡಿಗೆ ಮಾಡಿದ್ರೆ ಒಳ್ಳೇದೇ ಸರ್. ಅದು ಎಷ್ಟೋ ಜನ ಮಾಡ್ಸಲ್ಲ, ಜಾಸ್ತಿ ಅಂತ ಮಾಡ್ಸಲ್ಲ. ಮಾಡಿಸಿದ್ರೆ ಒಳ್ಳೇದು, ಆಚೆಗಡೆ ನಾಯ್ಸ್ ರೆಡ್ಯೂಸ್ ಆಗುತ್ತೆ, ಆಮೇಲೆ ಬಾಡಿ ಗಟ್ಟಿಯಾಗಿರುತ್ತೆ, ರೆಸ್ಟ್ ಹಿಡಿಯಲ್ಲ. ಈ ತರ ತುಂಬಾ ಬೆನಿಫಿಟ್ಸ್ ಇದೆ ಡ್ಯಾಂಪಿಂಗ್ ಮಾಡೋದಕ್ಕೆ. ಏನ್ ಕಾಂಬೋ ಇದೆ ಡ್ಯಾಂಪಿಂಗ್ ಸರ್? ಡ್ಯಾಂಪಿಂಗ್ ಶೀಟ್ಸ್ ಅಲ್ಲಿ ಬಂದ್ಬಿಟ್ಟು ನೋಡಿ, ಡಿಟ್ರೆಕ್ ಇದೆ, ನಿಮ್ ಗಾಡಿಗೆ ಡಿಟ್ರೆಕ್ ಮಾಡಿರೋದು. ಅದ್ ಬಿಟ್ರೆ ಆಲ್ಫಾ ಒಂದಿದೆ, ಪೈನಿಯರ್ ಇದೆ, ಇನ್ಫಿನಿಟಿ ಇದೆ, ಆಲ್ಪೈನ್ ಇದೆ. ಇದ 4-5 ಬ್ರ್ಯಾಂಡ್ ಇದೆ ಡ್ಯಾಂಪಿಂಗ್ ಅಲ್ಲಿ ನಮ್ಮ ಹತ್ರ. ಇವಾಗ 4 ಡೋರ್ ಒಂದು ಡಿಕ್ಕಿ, ಸೊ 5 ಪ್ಯಾನಲ್ಸ್ ಎಷ್ಟಾಗುತ್ತೆ? ಎಷ್ಟು ಚಾರ್ಜ್ ಮಾಡ್ತೀರಾ? ಸ್ಟಾರ್ಟಿಂಗ್ ನಮ್ಮ ಹತ್ರ ನಿಮ್ ವ್ಯೂವರ್ಸ್ಗೆ ಈ ತರ ನಿಮ್ ಚಾನೆಲ್ ಕಡೆಯಿಂದ ಬಂದಿದ್ದೀರಾ ಅಂತ ಹೇಳಿದ್ರೆ ನೋಡಿ, ಇದೇ ಡ್ಯಾಂಪಿಂಗ್ 6,000 ರೂಪಾಯಿ ಮಾಡ್ಕೊಡ್ತೀನಿ. 10 ಶೀಟ್ ಬರುತ್ತೆ, ವಿತ್ ಫಿಟ್ಟಿಂಗ್ ಮಾಡ್ಕೊಡ್ತೀನಿ ಡಿಟ್ರೆಕ್ದು. ಅದು ಆಲ್ಫಾ ಒಂದು ಬೇಕಿದ್ರೆ ಒಂದು 500 ರೂಪಾಯಿ ಜಾಸ್ತಿ ಆಗುತ್ತೆ. 500 ರೂಪಾಯಿ ಜಾಸ್ತಿ ಆಗುತ್ತೆ. ಇದೇ ತರ ಇನ್ಫಿನಿಟಿ, ಪೈನಿಯರ್ ಒಂದು 500,000 ರೂಪಾಯಿ ಜಾಸ್ತಿ ಆಗುತ್ತೆ. ಒಂದು ಅಪ್ರಾಕ್ಸ್ ಒಂದು ಬ್ಲಾಪಂಗ್ ಇದೆ, ಬ್ಲಾಪಂಗ್ ತನಕ ಹೋದ್ರೂ ನಿಮ್ಗೆ ಒಂದು 10,500 ತನಕ ಒಂದು 10 ಶೀಟ್ ಬರುತ್ತೆ ಡ್ಯಾಂಪಿಂಗ್. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು 6,000 ರೂಪಾಯಿ ಡ್ಯಾಂಪಿಂಗ್ ನಿಮ್ಮ ಹತ್ರ ಅವೈಲೇಬಲ್ ಇದೆ. ಸೊ 6,000 ರೂಪೀಸ್ ಡ್ಯಾಂಪಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ 4 ಡೋರ್ ಪ್ಲಸ್ ಬಂದ್ಬಿಟ್ಟು ಡಿಕ್ಕಿಗೆ. ಸೊ 6,000 ಗಾಡಿ ಇದ್ರೆ ಒಂದು 2-3 ಶೀಟ್ ಜಾಸ್ತಿ ಆಗುತ್ತೆ. ದೊಡ್ಡ ಗಾಡಿ ದೊಡ್ಡ ಅದೇ ಒಂದು 500,000 ನಿಮ್ ಗಾಡಿಗೆ 10 ಶೀಟ್ ಅಂತ ಹೇಳಿದ್ರು 12 ಶೀಟ್ಸ್ ಆಯ್ತು. ಕರೆಕ್ಟ್ ಆಗಿ ಡ್ಯಾಂಪಿಂಗ್ ಮಾಡಿದ್ರೆ ಒಂದು 10 to 4 ಡೋರ್ಗೆ 10 ಶೀಟ್ ಹಿಡಿಯುತ್ತೆ ಸರ್, ಕರೆಕ್ಟ್ ಆಗಿ ಡ್ಯಾಂಪಿಂಗ್ ಮಾಡಿದ್ರೆ. ಚಿಕ್ಕ ಗಾಡಿ ಇದ್ರೆ ಡಿಕ್ಕಿಗೂ ಮಾಡಿಬಿಡ್ಬೋದು. ಇಲ್ಲ 10 ಶೀಟ್ ಎಲ್ಲ ಫಿನಿಶ್ ಆಗಿದೆ ಅಂದ್ರೆ ಒಂದು ಎಕ್ಸ್ಟ್ರಾ 2 ಶೀಟ್ಸ್ ನಾವೇ ಹಾಕೊಡ್ತೀನಿ ಬನ್ನೆಡ್ಗೆ, ಅದು ಸಪರೇಟ್ ಆಗುತ್ತೆ. ಈಗ 6,000 ರೂಪಾಯಿ ಅಂದ್ರೆ ನಿಮ್ಗೆ ಒಂದು ಶೀಟ್ ಬಂದ್ಬಿಟ್ಟು ಎಷ್ಟು ಬೀಳುತ್ತೆ ನಿಮ್ಗೆ? ಒಂದು 600 ರೂಪೀಸ್ ಬೀಳುತ್ತೆ. ಒಂದು 1,200 ರೂಪಾಯಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ 10 ಶೀಟ್ ಅಲ್ಲಿ ಮಾಡ್ಬಿಡ್ತೀರಾ ಅಂತ ಹೇಳಿದಿರಾ, ಆ ಶೀಟ್ ಅಲ್ಲೇ ಮಾಡ್ಬಿಡಿ ಅಂತ ಸುಮ್ಮನೆ ಆಮೇಲೆ ಇದು ಬೇಡ. ಕ್ಲೀನ್ ಆಗಿ ಮಾಡಿದ್ರೆ 10 ಶೀಟ್ ಇರುತ್ತೆ, 12 ಶೀಟ್ ಒಂದು ಅಪ್ರಾಕ್ಸಿಮೇಟ್ಲಿ ಜಸ್ಟ್ 6,000 ರೂಪೀಸ್ ಇಂದ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಡ್ಯಾಂಪಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಡ್ಯಾಂಪಿಂಗ್ ಕವರ್ ಮಾಡಿದಾಯ್ತು, ಸೊ ಸಿಸ್ಟಮ್ಸ್ ಬಗ್ಗೆ ಕವರ್ ಮಾಡಿದಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಸನ್ ಫ್ಲೇಮ್. ಸೊ ಸಿಸ್ಟಮ್ ಬಂದ್ರು 2 ಕಾಂಬೋ ನಿಮಗೆ ಹೇಳಿದ್ರು ಸರ್. ಸೊ ಇನ್ನೊಂದು ಕಾಂಬೋ ಕೂಡ ಇದೆ. ಸೊ ಇನ್ನೊಂದು ಕಾಂಬೋ ಬಗ್ಗೆ ಅಂಗಡಿ ಕೆಲಸ ಇದೆ. ಇನ್ನೊಂದು ಕಾಂಬೋ ಬಂದ್ಬಿಟ್ಟು ಯಾರಾದ್ರೂ 360 ಡಿಗ್ರಿ ಇನ್ಸ್ಟಾಲ್ ಮಾಡ್ತೀರಾ ಅಂದ್ರೆ ಬ್ಲಾಕ್ ಸಿಸ್ಟಮ್ ಇದೆ. ಇಲ್ಲ ಅಂದ್ರೆ ಕಾಸ್ಕಾದು 4+64 ಇದು 2+32 ಬರುತ್ತೆ. ಇದು 4+64 GB ಬರುತ್ತೆ. 2 360 ಸಪೋರ್ಟ್ ಇರುತ್ತೆ. ಅದ್ರ ಜೊತೆಗೆ ಒಂದು 360 ಡಿಗ್ರಿ ಕ್ಯಾಮೆರಾ ಕೊಡ್ತೀನಿ. ಇದೆಲ್ಲ ನಿಮಗೆ ವಿತ್ ಫಿಟ್ಟಿಂಗ್ ಬಂದ್ಬಿಟ್ಟು ಅದೇ 26,500 ಗೆ ಥರ್ಡ್ ಕಾಂಬೋ ಇನ್ಸ್ಟಾಲ್ ಮಾಡ್ಕೊಡ್ತೀನಿ. ಓಕೆ. ಸೊ ನೆಕ್ಸ್ಟ್ ಸರ್ ಸನ್ ಫ್ಲೇಮ್. ನೆಕ್ಸ್ಟ್ ಸನ್ ಫ್ಲೇಮ್ ಅಲ್ಲಿ ಬಂದ್ಬಿಟ್ಟು ನೋಡಿ ಸರ್, ನಮ್ಮ ಹತ್ರ SRC ಅಂತ ಒಂದು ಬರುತ್ತೆ. ಅದು ಆಲ್ಮೋಸ್ಟ್ ಯಾರಿಗೂ ನಾವು ಹಾಕಲ್ಲ. ಆಲ್ಮೋಸ್ಟ್ ಒಂದು ಅಂಗಡಿ 2 ವರ್ಷ ಓಪನ್ ಮಾಡಿ ಒಂದು 2 ಗಾಡಿ ಹಾಕಿದ್ರೆ ಹೆಚ್ಚದು. ಕಸ್ಟಮರ್ಗೆ 1,800 ರೂಪಾಯಿ SRC ಅಂತ ಲೋಕಲ್. ಅದು ಗಾರ್ವಾರನೇ ನಿಮಗೆ 2,500 ರೂಪಾಯಿ ಕೊಡ್ತೀನಿ. ಗಾರ್ವಾರ ಒರಿಜಿನಲ್ ಗಾರ್ವಾರ ನಿಮ್ಮ ಮುಂದೆ ಇದು ಸೀಲ್ ಬಂದು ರಿಮೂವ್ ಮಾಡ್ತೀವಿ. ಇದು ಎಲ್ಲ ಗ್ಲಾಸ್ ಮೇಲೆ ಹಾಕಿದ್ಮೇಲೆ ಸೀಲ್ ಬರುತ್ತೆ. ಗಾರ್ವಾರ 50 ಅಂತ ಸೀಲ್ ಬರುತ್ತೆ. 50% ಅಂತ ಆಗ್ಬೋದು ಸರ್ ಎಲ್ಲ ಗಾಡಿಗೆ. ಫ್ರಂಟ್ ಬಂದ್ಬಿಟ್ಟು ಫ್ರಂಟ್ ಅಂತ ಬರುತ್ತೆ. ಇದು ಬಂದ್ಬಿಟ್ಟು 2,200 ಗೆ ವಿತ್ ಫಿಟ್ಟಿಂಗ್ ಇನ್ಸ್ಟಾಲ್ ಮಾಡ್ಬಿಡ್ತೀವಿ. ಫ್ರಂಟ್ ಅಂತ ಇದು 70% ಬರುತ್ತೆ. ಇಲ್ಲ ಗಾರ್ವಾರ ಎಲ್ಲ ಸ್ವಲ್ಪ ಚೆನ್ನಾಗಿರೋದು ಬೇಕಂದ್ರೆ ಹೈಸ್ಕೂಲ್ ಅಂತ ಬರುತ್ತೆ. ಹೈಸ್ಕೂಲ್ ಬಂದ್ಬಿಟ್ಟು ನಿಮಗೆ ಒಂದು 1,000-1,500 ರೂಪಾಯಿ ಜಾಸ್ತಿ ಆಗುತ್ತೆ. ಈಗ 2,500 ಇದೆ, ಅದೊಂದು 3,000. ಒಂದು ಕಾರ್ಗೆ ಫುಲ್ ಹೇಳ್ತಾ ಇದ್ದೀರಾ ಇದು? ಈ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ವಿಂಡೋಸ್ ಕವರ್, 4 ಗ್ಲಾಸ್ ಇಲ್ಲ ಅಂದ್ರೆ ಕೋಟರ್ ಪ್ಯಾನಲ್ ಇದೆ, ಕೋಟರ್ ಪ್ಯಾನಲ್ ಕವರ್ ಆಗುತ್ತೆ. ಆಮೇಲೆ ಡಿಕ್ಕಿ ಕವರ್ ಆಗುತ್ತೆ ಸರ್ ಇದರಲ್ಲಿ. ಇದು ಬಂದ್ಬಿಟ್ಟು ಬರೀ ಫ್ರಂಟ್ ಮಾತ್ರ. ಇದು ಹೇಳ್ತಾ ಎಲ್ಲ ಇನ್ಸ್ಟಾಲೇಷನ್ ಸರಿ ಸೈಡ್ ಇರಲಿ 2,500 ಆಗುತ್ತೆ. ಫ್ರಂಟ್ 2,200 ಆಗುತ್ತೆ. 2,200 ಆಗುತ್ತೆ. ಒರಿಜಿನಲ್ ಗಾರ್ವಾರ ಯಾವ ತರ ಲೋಕಲ್ ವೆಹಿಕಲ್ ಇಲ್ಲ. ಓಕೆ. ನಮ್ಮ ಹತ್ರ ಏನು ಗೊತ್ತಾ ಸರ್, ಕಾಂಬೋ ಈ ಸತಿ ಯಾಕೆ ಮಾಡಿದ್ದೀನಿ ಅಂದ್ರೆ ಕಸ್ಟಮರ್ ಎಲ್ಲರೂ ಫೋನ್ ಮಾಡಿ ಸರ್ ಕಾಂಬೋ ಇಲ್ಲ ನಮಗೆ ತಲೆ ಕೆಟ್ಟಾಗ್ಬಿಡುತ್ತೆ. ಸರ್ ಕಾಂಬೋ ಹಾಕ್ಸ್ಬೇಡಿ ಸರ್, ಅದೆಲ್ಲ ಲೋಕಲ್ ಐಟಮ್ ಅಂದ್ರು ಯಾವ್ದು ಒರಿಜಿನಲ್ ಅಂತ ನಮಗೆ ಕೇಳ್ತಾರೆ. ಈಗ ನಮಗೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಈ ಸತಿ ಕಾಂಬೋನೇ ಮಾಡಿಬಿಟ್ಟಿದ್ದೀನಿ. ಈ ತರ ಇದೆ, ಈ ತರ ಇಲ್ಲ, ನೋಡ್ಕೊಂಡು ಬನ್ನಿ. ನಿಮಗೆ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಸ್ಕೊಳ್ಳಿ, ಇಲ್ಲ ಚೆನ್ನಾಗಿದ್ರೆ ಚೆನ್ನಾಗಿ ಹಾಕ್ಸ್ಕೊಳ್ಳಿ. ಆಡಿಯೋ ಸೆಟಪ್ಗೆ ಬೇಕಿದ್ರೆ ಅದು ಸೆಪರೇಟ್ ಸಿಸ್ಟಮ್ ಬರುತ್ತೆ. ಅದು ನಿಮಗೆ ತೋರಿಸ್ತೀನಿ ಯಾವ ತರ ಸಿಸ್ಟಮ್ ಆಗಬೇಕು ಆಡಿಯೋ ಸೆಟಪ್ ಅಂತ, ಅದು ಸೆಪರೇಟ್ ಆಗಿ ತೋರಿಸ್ತೀನಿ. ಓಕೆ. ಸೊ ಅದು ಬಿಟ್ಟು ಕೂಡ ನಿಮ್ಮ ಹತ್ರ ತುಂಬಾ ವೆರೈಟೀಸ್ ಆಫ್ ಸ್ಪೀಕರ್ಸ್ ಎಲ್ಲ ಕಲೆಕ್ಷನ್ಸ್ ಇದೆ. ನೀವು ಹಂಗೆ ನೋಡ್ತಾನೆ ಇರಬಹುದು. ಸರ್ ಸ್ಪೀಕರ್ಸ್ ಎಲ್ಲ ಯಾವ ಬ್ರ್ಯಾಂಡ್ ನೀವು ಡೀಲ್ ಮಾಡೋದು ಸರ್? ನೋಡಿ ಸ್ಪೀಕರ್ಸ್ ಅಲ್ಲಿ ಆಲ್ಪೈನ್ ಇದೆ, ಅವರ ಅಲ್ಲಿ ಫೈರ್ಬಾಲ್ ಇದೆ, ಫೈರ್ಬಾಲ್ CL6 ಅಂತ ಇದೆ, ಇನ್ಫಿನಿಟಿ ರೆಫರೆನ್ಸ್ ಸೀರೀಸ್ ಇದೆ, KL ಆಡಿಯೋ ಇದೆ, ಅದಾದ್ಮೇಲೆ ಮಾರೋಲ್ ಇದೆ, ಆಲ್ಪೈನ್ ಇದೆ. ತುಂಬಾ ಒಂದು ಸುಮಾರು 7-8 ಬ್ರ್ಯಾಂಡ್ ಇದೆ ಸರ್. ಓಕೆ. ಸಬ್ಬಲ್ ಇಲ್ಲ? ಸಬೂಫರ್ ಅಲ್ಲಿ ನಿಮಗೆ ಅವರದೇ ಸಬೂಫರ್ ಇದೆ, JBL ಇದೆ, ಪೈನಿಯರ್ ಚಾಂಪಿಯನ್ ಸೀರೀಸ್ ಇದೆ, ವೋಲ್ಟೆಕ್ ಇದೆ. ಅದು ನಿಮಗೆ ಊಫರ್ ಅಲ್ಲೂ ಅಷ್ಟೇ ಸರ್. ಸ್ಟಾರ್ಟಿಂಗ್ ನಿಮಗೆ 5,000 ರೂಪಾಯಿಂದ ಹಿಡಿದು ನಿಮಗೆ 9,000 ರೂಪಾಯಿ ಊಫರ್ ಬರುತ್ತೆ. ಇದು ಆಂಪ್ಲಿಫೈರ್ಸ್ ಅಲ್ಲೂ ಅಷ್ಟೇ ಸರ್. ನಿಮಗೆ ಸ್ಟಾರ್ಟಿಂಗ್ ನಿಮಗೆ 6,500 ರೂಪಾಯಿಂದ ಹಿಡಿದು 4 ಚಾನಲ್ ಆಂಪ್ಲಿಫೈರ್ 12,000 ರೂಪಾಯಿ, 14,000 ರೂಪಾಯಿ, 18,000 ಬ್ರ್ಯಾಂಡ್ ಮೇಲೆ ಅದು. ಓಕೆ. ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾರಾದ್ರೂ ಈಗ ಬೇಸಿಕ್ ನಾರ್ಮಲ್ ಸಿಸ್ಟಮ್ ಹಾಕಿದ್ರೆ ಅವರಿಗೆ ನಾರ್ಮಲ್ ಆಂಪ್ಲಿಫೈರ್ ಸಾಕು. ಒಂದು ನಾರ್ಮಲ್ ಆಂಪ್ಲಿಫೈರ್, ಒಂದು ಊಫರ್, ಒಂದು ಕಮ್ಮಿ ಬಜೆಟ್ ಅಲ್ಲೇ ಒಂದು ಒಳ್ಳೆ ಎಫೆಕ್ಟ್ ಬರಬೇಕು, ಆ ತರ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಬ್ರ್ಯಾಂಡೆಡ್ ಸಿಸ್ಟಮ್ ಹಾಕಿದ್ಮೇಲೆ ಬ್ರ್ಯಾಂಡೆಡ್ ಸ್ಪೀಕರ್ಸ್ ಆಗಬೇಕು. ಅದಕ್ಕೆ ನಾರ್ಮಲ್ ಊಫರ್ ತಗೊಂಡೋಗ್ಬಿಟ್ರೆ ಏನು ಎಫೆಕ್ಟ್ ಬರಲ್ಲ. ಅವ್ರಿಗೆ ಸ್ವಲ್ಪ ಒಳ್ಳೆ ಊಫರೇ ಸಜೆಸ್ಟ್ ಮಾಡ್ತೀವಿ. ಓಕೆ. ಯಾವ ತರ ಊಫರ್ಸ್? ಅದೇ ಸರ್, ಅವರಾದು ನಿಮ್ಗೆ ಹಾಕಿದೀವಲ್ಲ, ಅವರಾದ್ ಇದೆ, ಆಮೇಲೆ ಮಾರೋಲ್ದು ಇದೆ, ಆಮೇಲೆ JBL ಚಾಂಪಿಯನ್ ಸೀರೀಸ್ ಇದೆ, JBL ಇದೆ, ತುಂಬಾ ಇದೆ, ತುಂಬಾ ವೆರೈಟೀಸ್ ಆಫ್ ಸ್ಪೀಕರ್ಸ್. ಸುಮಾರು ಒಂದು 5-6 ಬ್ರ್ಯಾಂಡೆಡ್ ಇದೆ ಊಫರ್ ಅಲ್ಲಿ, ಒಳ್ಳೆ ಬ್ರ್ಯಾಂಡೆಡ್ ಅಲ್ಲಿ ಹೇಳ್ತಾ ಇರೋದು. ಇಲ್ಲ ಯಾರಾದ್ರೂ ಒಂದು ಕಂಪನಿಯಿಂದ ಸ್ಪೀಕರ್ಸ್ ಬಂದಿರುತ್ತೆ, ಅವರಿಗೆ ಊಫರ್ ಬೇಕಾಗಿರುತ್ತೆ ಅಂದ್ರೆ ಜಾಸ್ತಿನೂ ಕೇಳಲ್ಲ ಅವರು. ಮೈಲ್ಡ್ ಆಗಿ ಕೇಳೋರಿಗೆ
ಈ ತರ ಅಂಡರ್ ಸೀಟ್ ಊಫರ್ ಸಿಗುತ್ತೆ ನಿಮಗೆ. ಇದರ ಇನ್ಬಿಲ್ಟ್ ಆಂಪ್ ಊಫರ್ ಬರುತ್ತೆ, ಇದರಲ್ಲೇ ಇನ್ಬಿಲ್ಟ್ ಆಂಪ್ ಊಫರ್ ಬರುತ್ತೆ. 4 ಡೋರ್ ಕಂಪನಿದ ಸ್ಪೀಕರ್ಸ್ ಇದ್ದು ಇದು ಆರಾಮಾಗಿ ಹಾಕ್ಸ್ಬೋದು ನೀವು. ಏನ್ ಪ್ರೈಸ್ ಬರ್ಬೋದು ಇದು? ಇದರ 8500 ಆಗುತ್ತೆ. 8500 ಆರಾಮಾಗಿ ಸೀಟ್ ಕೆಳಗಡೆ ನಿಮಗೆ ಏನು ಡಿಕಿಯಲ್ ಸ್ಪೇಸ್ ತಿನ್ನಲ್ಲ, ಆರಾಮಾಗಿ ಸೀಟ್ ಕೆಳಗಡೆ ಹಾಕೊಳ್ಬಹುದು. ಇದ್ರ ಜೊತೆಗೆ ಒಂದು ವೈರಿಂಗ್ ಕಿಟ್ ನಾವೇ ಇನ್ಸ್ಟಾಲ್ ಮಾಡ್ತೀವಿ ವಿತ್ ಫಿಟ್ಟಿಂಗ್ 8500 ಹಾಕೊಡ್ತೀನಿ. ಇದು ಬಂದ್ಬಿಟ್ಟು ವೋಲ್ಟೆಕ್ ಬೇಕಿದ್ರೆ ವೋಲ್ಟೆಕ್ ಹಾಕೊಡ್ತೀನಿ. ಇದು 2 ಬ್ರ್ಯಾಂಡ್, ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಮಾಡ್ಕೊಡ್ತೀರಾ. ನೋಡಿ ಸರ್, ಸ್ಪೀಕರ್ಸ್ ಎಲ್ಲ ತೋರಿಸಿ, ಇಷ್ಟು ಸ್ಪೀಕರ್ ತೋರಿಸಿದಿನಲ್ಲ ಇದೆ ಅಂತಿಲ್ಲ. ನಮ್ಮ ಹತ್ರ ನೋಡಿ ಬಂದ್ಬಿಟ್ಟು ಮೋಕೋದು X7 ಅಂತ ಹೊಸ ಲಾಂಚ್ ಆಗಿರೋದು ಇದು. X7 ಇದೆ, ಮೋಕೋದು X5 ಇದೆ. ಇದೇ ನಮ್ಮ ಕಾರಲ್ಲಿ ಹಾಕಿರೋದಲ್ಲ. ಆಮೇಲೆ ಕಾಸ್ಕಾದು 2+64 GB ಇದೆ. 4+64 ಸ್ವಲ್ಪ ಪ್ರೀಮಿಯಂ ಆಗುತ್ತೆ, 360 ಬರುತ್ತೆ. ಅದು ಕಮ್ಮಿ ಇದರಲ್ಲಿ 2+64 GB ಕಾಸ್ಕಾದು ಕೊಡ್ತೀವಿ. ಇವಾಗ ನಮ್ಮ ಕಾರಲ್ಲಿ ಹಾಕಿರೋದು X5. ಇದು ಬಂದು 3 ದಿನ ಆಗ್ತಾ ಇದೆ ಸರ್. ಇದು 3 ದಿನ ಅಷ್ಟೇ. ಮುಂಚೆನೇ ಗೊತ್ತಿದೆ ಇದೆ ಇಸ್ಕೊಂತ ಇದೆ. ಇನ್ನೂ ಬರ್ತಾನೆ ಇರುತ್ತೆ ಸರ್. ಅದು ಆ ತರ ನಾವು ಯೋಚನೆ ಮಾಡಿದ್ರೆ ಲಾಂಚ್ ಮಾಡ್ತಾನೆ ಇರ್ತಾರೆ. ಅದು ಬಿಟ್ರೆ ನೋಡಿ ಸರ್, ನಾಕಾಮಿಚಿ ಇದೆ, ಮೈ ಟಿವಿಎಸ್ ಇದೆ. ಮೈ ಟಿವಿಎಸ್ ಅಲ್ಲಿ 360 ಡಿಗ್ರಿನೂ ಸಿಗುತ್ತೆ. ಆಮೇಲೆ ನೋಡಿ ಮೋಕೋ ಅಲ್ಲಿ ನೋಡಿ X3 ಇದು, X7 ಅಂತ ಇದೆ, X3 ಇದು 2+64 GB ಇದು. ಇದರಲ್ಲೂ DSP ಬರುತ್ತೆ ನಿಮಗೆ, ಸ್ವಲ್ಪ ಕಮ್ಮಿ ಆಗುತ್ತೆ ನಿಮ್ಗೆ. ಆಂಪ್ಲಿಫೈಯರ್ಸ್ ಅಲ್ಲಿ ನೋಡ್ಬಿಟ್ಟು ನೋಡಿ, ಮೋಕೋದು 4 ಚಾನಲ್ ಇದೆ, 2 ಚಾನಲ್ ಇದೆ. ಇಲ್ಲ ಕಮ್ಮಿ ಬಜೆಟ್ ಅಲ್ಲಿ ಬೇಕವರಿಗೆ ವೋಲ್ಟೆಕ್ದು ಇದೆ, SNB ಇದೆ, ತುಂಬಾ ಇದೆ ಸರ್, ಬ್ರ್ಯಾಂಡ್ಸ್ ಇದೆ, ತುಂಬಾ ಇದೆ ಬ್ರ್ಯಾಂಡು. ನಿಮ್ಗೆ ಏನ್ ಬಜೆಟ್ ಇದೆ ಆ ಬಜೆಟ್, ನಿಮಗೆ ಬಜೆಟ್ ಫ್ರೆಂಡ್ಲಿ ಇರಬೇಕು, ಆ ತರ ನಿಮಗೆ ಒಂದು ಸಜೆಸ್ಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಬಂದ್ರೆ ಕೂಡ ಅವರೇ ನಿಮಗೆ ಕಂಪ್ಲೀಟ್ ಆಗಿ ಸಜೆಸ್ಟ್ ಮಾಡ್ತಾರೆ. ಸರ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸ್ಕರ್ಟಿಂಗ್ಸ್ ಎಲ್ಲ ಹಾಕಿದ್ದೀರಾ, ಸೊ ಇದೆಲ್ಲ ಏನು ಪ್ರೈಸ್ ಬರುತ್ತೆ? ಇದೆಲ್ಲ ಸ್ವಲ್ಪ ಅಂದ್ರೆ ಇದು ಆಫ್ಟರ್ ಮಾರ್ಕೆಟ್ ಎಲ್ಲರೂ ಸ್ವಲ್ಪ ಇನ್ಸ್ಟಾಲ್ ಮಾಡ್ತಾರಲ್ಲ ಸರ್, ಅವ್ರಿಗೆ ಮಾತ್ರ ಹಾಕಿರೋದು. ಇದು ಸ್ಪಾಯ್ಲರ್ಸ್, ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ಸ್ ಸಿಗುತ್ತೆ. ಎಷ್ಟೋ ಜನ ನಾವು ಸಜೆಸ್ಟ್ ಹಾಕ್ಸ್ಬೇಡಿ ಅಂತ ಸಜೆಸ್ಟ್ ಮಾಡ್ತೀವಿ. ಹೋಲ್ ಮಾಡಿ ಹಾಕೋದು. ಕಂಪನಿ ಟೈಪ್ ಬೇಕಿದ್ರೆ ಕಂಪನಿ ಟೈಪ್ OEM ಕಂಪನಿಯಿಂದ ಯಾವ ತರ ಬರುತ್ತೆ ಆ ತರಾನು ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ಬೇಕಿದ್ರೆ ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ಸ್ ಕೊಡ್ತೀನಿ. ಇದು ಇಲ್ಲ ಸೈಡ್ ಸ್ಕರ್ಟಿಂಗ್ಸ್ ಬೇಕಿದ್ರೆ ಸ್ಕರ್ಟಿಂಗ್ ಸಿಗುತ್ತೆ. ಅದಾದ್ಮೇಲೆ ಆಕ್ಸೆಸರಿ ತುಂಬಾ ಬರುತ್ತೆ ಸರ್. ನೋಡಿ ಎಲ್ಲ ಇಂಟೀರಿಯರ್ ಆಂಬಿಯನ್ ಲೈಟ್ಸ್ ಬರುತ್ತೆ, ಆಂಬಿಯನ್ ಲೈಟ್, ಮಿರರ್ ಕ್ಯಾಪ್, ಡೋರ್ ಬೀಡಿಂಗ್, ಡೋರ್ ವೈಸರ್, ಆಮೇಲೆ ಸ್ಕಫ್ ಪ್ಲೇಟ್ಸ್, ಹ್ಯಾಂಡಲ್ ತುಂಬಾ ಬರುತ್ತೆ ಸರ್. ಸರ್ ಇದು ಹಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಎಲ್ಲ ತರ ಸಿಕ್ಬಿಡುತ್ತೆ. ಸೀಟ್ ಕವರ್ ಅಲ್ಲಿ ಈ ಸತಿ ಕಾಂಬೋ ಮಾಡಿದೀನಿ ಸರ್. ಹೌದಾ, ಏನ್ ಮಾಡಿದೀರಾ? ಸೀಟ್ ಕವರ್ ಅಲ್ಲಿ ಬಂದ್ಬಿಟ್ಟು ಎಷ್ಟೋ ಜನ ಫೋನಲ್ಲಿ ಸರ್ ಸ್ಟಾರ್ಟಿಂಗ್ ನಿಮ್ಮ ಹತ್ರ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಕಸ್ಟಮರು. ನೋಡಿ ಸರ್, ನಮ್ಮ ಹತ್ರ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಹೇಳಿದ್ದೆ 3000 ರೂಪಾಯಿ 2000 ರೂಪಾಯಿ ಮೆಟ್ರಲ್ ಹಾಕಲ್ಲ. ಹಾಕಿ ಅಂದ್ರೂ ನಾವು ಹಾಕಲ್ಲ. ಯಾಕಂದ್ರೆ ಅದು ಹಾಕಿ ಸುಮ್ಮನೆ ಬೈಯೋದು ಬೇಡ, ಅದು ನಾವು ಹಾಕೋದು ಬೇಡ. ಯಾಕಂದ್ರೆ ಅವ್ರು ಕೊಡೋದು 2000 ರೂಪಾಯಿ, ನಮ್ಗೆ ಏನು ಉಳಿಯೋದೇನ 500 ರೂಪಾಯಿನೇ ಅದರಲ್ಲಿ. ಹಾಕೋದು ಒಂದು 1000 ರೂಪಾಯಿ ನಾವು ದುಡಿಯೋಣ, ಅವ್ರಿಗೂ ಸ್ವಲ್ಪ ಯೂಸ್ ಆಗ ಆ ತರ ಮೆಟ್ರಲ್ ಆಗೋಣ. ಇದು ರೆಕ್ಸಿನ್ ಮೆಟೀರಿಯಲ್. ರೆಕ್ಸಿನ್ ಅಲ್ಲಿ ನಮ್ಮ ಹತ್ರ ಇದು ಒಂದೇ ಇರೋದು, ಡ್ಯೂಲೆಕ್ಸ್ ಅಂತ. ಇದು ಬಂದ್ಬಿಟ್ಟು 5000 ರೂಪಾಯಿ ಆಗುತ್ತೆ. 5 ಸೀಟರ್ ಗಾಡಿಗೆ ಯಾವ ಕಲರ್ ಹೇಳ್ತೀರಾ, ಯಾವ ಡಿಸೈನ್ ಹೇಳ್ತೀರಾ ಮಾಡ್ಕೊಡ್ತೀನಿ ಇದರಲ್ಲಿ. ಅದು ಬಿಟ್ರೆ ನಾಪಾ ಲೆದರ್, ಸ್ಟಾರ್ಟಿಂಗ್ ಆರ್ಟಿಫಿಷಿಯಲ್ ಲೆದರ್ ಇದು, ನಾಪಾ ಲೆದರ್ ಇದು. ನಾಪಾ ಲೆದರ್ 5 ಸೀಟರ್ ಬಂದ್ಬಿಟ್ಟು 5 ಸೀಟರ್ ಗಾಡಿಗೆ ನಿಮಗೆ ಸೀಟ್ ಕವರು, ಆಮೇಲೆ ಫ್ಲೋರ್ ಮ್ಯಾಟು, ಅದ್ರ ಜೊತೆಗೆ ಒಂದು ಸ್ಟೇರಿಂಗ್ ಕವರ್. ಈ 3 ನಿಮಗೆ 8000 ವಿತ್ ಇನ್ಸ್ಟಾಲೇಷನ್. ಯಾವ ಕಲರ್ ಯಾವ ಡಿಸೈನ್ ಹೇಳ್ತೀರಾ 8000 ರೂಪೀಸ್ಗೆ ಸೀಟ್ ಕವರು, ಫ್ಲೋರ್ ಮ್ಯಾಟು, ಸ್ಟೇರಿಂಗ್ ಕವರ್. ಒಂದು ಸ್ಟೇರಿಂಗ್ ಕವರ್ ಯಾವುದೇ ಅದೇ ಮೆಟೀರಿಯಲ್ ಇಲ್ಲ, ರೆಡಿಮೇಡ್ ಸ್ಟೇರಿಂಗ್ ಕವರ್ ಕೊಡ್ತೀನಿ. ರೆಡಿಮೇಡ್ ಸ್ಟೇರಿಂಗ್ ಕವರ್ ಕೊಡ್ತೀರಾ? ಈ ತರ ರೆಡಿಮೇಡ್ ಸ್ಟೇರಿಂಗ್ ಕವರ್ ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ನಿಮಗೆ ಬಂದ್ಬಿಟ್ಟು ಕಂಪ್ಲೀಟ್ ಒಂದು ಫುಲ್ ಸೀಟ್ ಕವರ್ಸ್ ನಿಮಗೆ ಬರುತ್ತೆ, ಆಮೇಲೆ ಫ್ಲೋರ್ ಮ್ಯಾಟ್ ಬರುತ್ತೆ, ಪ್ಲಸ್ ಒಂದು ಸ್ಟೇರಿಂಗ್ ಕವರ್. ಸೊ ಇಷ್ಟು 3 ಕಾಂಬೋ ಬಂದ್ಬಿಟ್ಟು ನಿಮಗೆ ಜಸ್ಟ್ 8000 ರೂಪೀಸ್ಗೆ ವಿತ್ ಇನ್ಸ್ಟಾಲೇಷನ್ 5 ಸೀಟರ್ ಗಾಡಿಗೆ, 5 ಸೀಟರ್ ಗಾಡಿಗೆ ವಿತ್ ಫಿಟ್ಟಿಂಗ್ ಸಮೇತ ನಿಮಗೆ, ವಿತ್ ಇನ್ಸ್ಟಾಲೇಷನ್ ಸಮೇತ ನಿಮಗೆ ಜಸ್ಟ್ 8000 ರೂಪೀಸ್ಗೆ ಕೊಡ್ತಾ ಇದ್ದಾರೆ ಈ ಕಾಂಬೋನ. ಸೊ ನಾರ್ಮಲ್ ಆಗಿ ಈ ಮ್ಯಾಟ್ಸ್ ಎಲ್ಲ ಏನು ಪ್ರೈಸ್ ಬರುತ್ತೆ ಸರ್? ಇದು ನೀವು ಬರೀ ಸಪರೇಟ್ ಆಗಿ ಮ್ಯಾಟ್ ಹಾಕ್ಸ್ತೀರಾ ಅಂದ್ರೆ ನೋಡಿ ಸರ್, ಇದು ನಾರ್ಮಲ್ ಮ್ಯಾಟ್. ಇದರಲ್ಲಿ ಕಲರ್ ಸಿಗುತ್ತೆ, ಬ್ರೌನ್ ಕಲರ್, ಬೇಜ್ ಕಲರ್, ಆ ತರ 3-4 ಕಲರ್ ಬರುತ್ತೆ ಇದರಲ್ಲಿ. ಇದು ಬಂದ್ಬಿಟ್ಟು 1800 ರೂಪಾಯಿ ಆಗುತ್ತೆ ಸಪರೇಟ್ ಆಗಿ ಹಾಕ್ಸ್ತೀರಾ ಅಂದ್ರೆ. ಇದು ಬಂದ್ಬಿಟ್ಟು 2200 ಆಗುತ್ತೆ. ಇದು 3D ಡಿಸೈನ್. ಇದು ಸ್ವಲ್ಪ ಡಿಸೈನ್ ಇರುತ್ತೆ ಅಷ್ಟೇ. ಇದು ಕೆಳಗಡೆ ವೆಲ್ಕ್ರೋ ಸ್ಟಿಚಿಂಗ್ ಬರುತ್ತೆ, ಇದು ವೆಲ್ಕ್ರೋ ಸ್ಟಿಚಿಂಗ್, ಬೇರೆ ಮೆಟಲ್ ಕ್ವಾಲಿಟಿ ಚೇಂಜ್ ಇರುತ್ತೆ ಅಷ್ಟೇ. ಇದು 2200ಗೆ ಮಾಡ್ಕೊಡ್ತೀನಿ. ಇದು ನೆಕ್ಸ್ಟ್ LED ಲೈಟ್ಸ್ ಎಲ್ಲ ಕೂಡ ನಿಮ್ಮ ಹತ್ರ ಇದೆ, ಸೊ ಅದ್ರ ಬಗ್ಗೆನೂ ಸ್ವಲ್ಪ ಹಂಗೆ ಹೇಳಿ ಸರ್. LED ಲೈಟ್ಸ್ಗೆ ಒಂದು ಬೆಸ್ಟ್ ಕಾಂಬೋ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಸರ್. ಈ ಸತಿ ಬಂದ್ಬಿಟ್ಟು LED ಲೈಟ್ಸ್ ಅಲ್ಲಿ ಸ್ಟಾರ್ಟಿಂಗ್ 3500 ಇಂದ ಸ್ಟಾರ್ಟಿಂಗ್ ಇಟ್ಟಿದ್ದೀನಿ. ಫಿಟ್ಟಿಂಗ್ ವಿತ್ ಫಿಟ್ಟಿಂಗ್ ಸಮೇತ. ಫಿಟ್ಟಿಂಗ್ ಸರ್, ಎಲ್ಲ ಹೇಳ್ತಾ ಇರೋದು ವಿತ್ ಫಿಟ್ಟಿಂಗ್. ಏನು ನಿಮ್ಮ ಹತ್ರ ಎಕ್ಸ್ಟ್ರಾ 1 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ಳಲ್ಲ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ನೋಡಿ ಸರ್, ಇದು OnePlus 272 ವಾಟ್ಸ್ ಇದೆ. X80 ಅಂತ ನೋಡಿ, X80 ಅಂತ ಇದು. ಇದರಲ್ಲಿ ವಾಮ್ ವೈಟ್ ಬೇಕಿದ್ರೆ ವಾಮ್ ವೈಟ್ ಕೊಡ್ತೀನಿ, ಇಲ್ಲ ಪ್ಯೂರ್ ವೈಟ್ ಬೇಕಿದ್ರೆ ಪ್ಯೂರ್ ವೈಟ್ ಕೊಡ್ತೀನಿ. ಅದು ಇದೆ. ಆಮೇಲೆ 3500 260 ವಾಟ್ಸ್ ಬರುತ್ತೆ. ಇದು ಬಂದು 272 ವಾಟ್ಸ್ ಬರುತ್ತೆ. ನೋಡಿ ಇದು ಜಾಗ್ವಾರ್ದು 260, 3 ಬ್ರ್ಯಾಂಡ್ ಬರುತ್ತೆ. ಇದು 3 ಬ್ರ್ಯಾಂಡ್ ಅಲ್ಲಿ 260 ವಾಟ್ಸ್ 3500 ರೂಪೀಸ್ ಯಾವ್ದು ಬೇಕಾದ್ರೂ ತಗೊಳ್ಳಿ. ಸೊ OnePlus ಆಮೇಲೆ X80 ಜಾಗ್ವಾರ್ ಬರುತ್ತೆ. 3 ಬ್ರ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ನೀವು ಯಾವ್ದು ಬೇಕಾದ್ರೂ ತಗೊಬಹುದು. ವಿತ್ ಇನ್ಸ್ಟಾಲೇಷನ್ ನಿಮಗೆ ಜಸ್ಟ್ 3500 ರೂಪೀಸ್ಗೆ ಈ ಕಾಂಬೋ ನಿಮಗೆ ಸಿಗ್ತಾ ಇದೆ. ಅದು ಬಿಟ್ರೆ ನೋಡಿ ಸ್ವಲ್ಪ ಜಾಸ್ತಿ ಪವರ್ ಬೇಕಿದ್ರೆ 320 ವಾಟ್ಸ್ ಬರುತ್ತೆ. ಜಾಗ್ವಾರ್ದು 320 ವಾಟ್ಸ್ ಅದು ಇದೆ. ಆಮೇಲೆ OnePlus ಅಲ್ಲೇ 350 ವಾಟ್ಸ್ ಇದೆ. ಏನು ಪ್ರೈಸ್ ಇದೆಲ್ಲ? ಇದು 4200ಗೆ ಮಾಡ್ತೀವಿ. 4200 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ನೋಡ್ಬೋದು 700 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಸೊ ಇಷ್ಟು LED ಲೈಟ್ಸ್ ನಿಮ್ಮ ಹತ್ರ ಇದೆ. ಲೈಟ್ಸ್ ಇದೆ. ಆಮೇಲೆ ಟ್ರೈ ಕಲರ್ ಪ್ರೊಜೆಕ್ಟರ್ಸ್ ಇದೆ. ಟ್ರೈ ಕಲರ್ ಪ್ರೊಜೆಕ್ಟರ್ಸ್ ಕೂಡ ಅವೈಲೇಬಲ್ ಇದೆಯಾ? ಟ್ರೈ ಕಲರ್ ಪ್ರೊಜೆಕ್ಟರ್ಸ್ ಅಲ್ಲಿ ನಮ್ಮ ಹತ್ರ ನೋಡಿ ಐ ಡ್ರೈವ್ ಇದೆ.
ಏನ್ ಪ್ರೈಸ್ ಇದು? ಐ ಡ್ರೈವ್ ಇದೆ 6500 rupees ಆಗುತ್ತೆ. 6500 with installation. ವೈರಿಂಗ್ ಕಿಟ್ ಒಂದೊಂದು ಗಾಡಿಗೆ ಪ್ರೊಜೆಕ್ಟರ್ಸ್ ಇದ್ರೆ ವೈರಿಂಗ್ ಕಿಟ್ ಹಾಕ್ಬೇಕು. ಆ ವೈರಿಂಗ್ ಕಿಟ್ ಸಪರೇಟ್ ಆಗುತ್ತೆ. ಈ ಮಾರುತಿ ಗಾಡಿಗೆಲ್ಲ ಡೈರೆಕ್ಟ್ ಹಾಕ್ಬೋದು ನಾವು. ಡೈರೆಕ್ಟ್ ವೈರಿಂಗ್ ಮಾಡಿ ಒಂದು ಸ್ವಿಚ್ ಮಾಡಿ ಅದಕ್ಕೇನು ಚಾರ್ಜ್ ತಗೊಳ್ಳಲ್ಲ. ವೈರಿಂಗ್ ಕಿಟ್ ಹಾಕ್ಬೇಕಂದ್ರೆ ಒಂದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ವೈರಿಂಗ್ ಚಾರ್ಜಸ್ ಆಗುತ್ತೆ. ಓಕೆ. ಆದ್ರೆ ಇದರಲ್ಲಿ ಬಂದ್ಬಿಟ್ಟು ಇದರಲ್ಲೂ ನಿಮಗೆ ಜಾಗ್ವಾರ್ ಸಿಗುತ್ತೆ, ಝೋಲೋ ಸಿಗುತ್ತೆ, ಐ ಡ್ರೈವ್ ಸಿಗುತ್ತೆ. ಇದರಲ್ಲೂ 3 ಬ್ರ್ಯಾಂಡ್ ಇಕ್ಕಿದ್ದೀನಿ. 3 ಬ್ರ್ಯಾಂಡ್ ಇದೆ. ಅದು ಬಿಟ್ಟು GPNE ಆ ತರ ಅವಸರಂ ಆ ತರ ಯಾವ್ದಾದ್ರು ಬೇಕಿದ್ರು ಅದನ್ನು ತರಿಸ್ಕೊಂಡ್ರೆ ಅವಸರಮೂ ಇದೆಯಾ ನಿಮ್ಮ ಹತ್ರ? ಅದನ್ನು ಬೇಕಂದ್ರೆ ಮಾಡಿಸ್ಕೊಡ್ತೀರಾ? ಓಕೆ. ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಾಯ್ತಲ್ಲ ಸರ್ ಅದು ಈ ಮ್ಯಾಟ್ಸ್ ಮೇಲೆ ನೋಡಿ ಸರ್, ಈ ತರ ರೆಡಿಮೇಡ್ ಮ್ಯಾಟ್ ಸಿಗುತ್ತೆ. ಓಕೆ. ಈ ತರ ಮ್ಯಾಚ್ ಕೂಡ ಅವೈಲೇಬಲ್ ಇದೆ. ಬಕೆಟ್ ಮ್ಯಾಟ್ ಸಿಗುತ್ತೆ. ಆಮೇಲೆ 70 ಮ್ಯಾಟ್ ಬೇಕಿದ್ರೆ 70 ಮ್ಯಾಟ್ ಈ ತರ ಸ್ಯಾಂಪಲ್ ಇದು ಗಾಡಿ ವೈಸ್ ಬರುತ್ತೆ ಇದೆಲ್ಲ. ನೋಡಿ, ಯಾಕಂದ್ರೆ ಗಾಡಿ ವೈಸ್ ಬರುತ್ತೆ. ಸುಮಾರು 100 ಗಾಡಿ ಇದ್ರೆ ನಾವು 100 ಮ್ಯಾಟ್ ಈ ತರ ಆರ್ಡರ್ ಮಾಡಿದ ತಕ್ಷಣ ಒಂದು 1/2 hour ಅಲ್ಲಿ ಸಿಕ್ಬಿಡುತ್ತೆ ಸರ್. ಇದು ಯೂನಿವರ್ಸಲ್ ಇದು ಎಲ್ಲ ಗಾಡಿಗೆ ಆಗುತ್ತೆ. ಇದು ರಬ್ಬರ್ ಮ್ಯಾಟ್ಸ್, ಇದು ಬಕೆಟ್ ಟೈಪ್ ಬರುತ್ತೆ. ಯೂನಿವರ್ಸಲ್ ಈ ತರ ಮ್ಯಾಟ್ಸ್ ಸಿಗುತ್ತೆ. ಓಕೆ. ಸೊ ಐ ಥಿಂಕ್ ಆಕ್ಸೆಸರೀಸ್ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ಬಂದ್ಬಿಟ್ಟು ತೋರಿಸಿದ್ವಿ. ಏನು ಪ್ರೈಸ್ ಕರೆಂಟ್ ಆಗಿದೆ ಮಾರ್ಕೆಟಲ್ಲಿ, ಏನು ಪ್ರೈಸಸ್ ನಡೀತಾ ಇದೆ, ಸೊ ಏನೇನು ಪ್ರಾಡಕ್ಟ್ಸ್ ಹೊಸದಾಗಿ ಬಂದಿದೆ ಎಲ್ಲ ವಿಡಿಯೋ ನಿಮ್ಗೆ ಕವರ್ ಮಾಡಿದ್ವಿ. ಸ್ಟಾರ್ಟಿಂಗ್ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗ್ ನನ್ನ ಕಾರ್ದು ಬಂದ್ಬಿಟ್ಟು ಆಡಿಯೋ ಅಪ್ಗ್ರೇಡ್ ಮಾಡಿದೆ ಇವ್ರ ಹತ್ರ ಅಂತ. ಏನೇನು ಸ್ಪೆಸಿಫಿಕೇಶನ್ಸು ಎಲ್ಲ ಬಂದ್ಬಿಟ್ಟು ಇವಾಗ ಸರ್ ನಿಮ್ಗೆ ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ತಾರೆ. ಬ್ರೋ ಫಸ್ಟ್ ನಾವು ಏನೇನು ಮಾಡಿದ್ವಿ ಕಾರ್ಗೆ ಅದು ಡೀಟೇಲ್ಸ್ ಹೇಳಿ. ಈ ಗಾಡಿಗೆ ಬಂದ್ಬಿಟ್ಟು ಮೋಕೋದು ಎಕ್ಸ್ಪ್ರೆಸ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದೀವಿ. ಅದಾದ್ಮೇಲೆ ಅವರಾದು ಫೈರ್ಬಾಲ್ CL6 ಇದು ಒಂದು ಕಾಂಪೋನೆಂಟ್ ಇನ್ಸ್ಟಾಲ್ ಮಾಡಿದೀವಿ. ಅದಾದ್ಮೇಲೆ ವೆನಮ್ ಸೀರೀಸ್ದು ಮಿಡ್ ರೇಂಜ್ ಇನ್ಸ್ಟಾಲ್ ಮಾಡಿದ್ವಿ. ಅದ್ರ ಜೊತೆಗೆ ಸ್ಟ್ರಾಂಗ್ದು ಸಬ್ವೂಫರ್ ಇನ್ಸ್ಟಾಲ್ ಮಾಡಿದೀವಿ. ಅದ್ರ ಜೊತೆಗೆ ಆಮೇಲೆ ಅದು ಹೈಲೋ ಕನ್ವರ್ಟರ್ ಇರಲಿ, ಅದು ಡಿಸ್ಟ್ರಿಬ್ಯೂಷನ್ ಬ್ಲಾಕ್ ಇರಲಿ, ವೈರಿಂಗ್ ಕಿಟ್ ಇರಲಿ, ಎಲ್ಲ ಹೆವಿ ವೈರಿಂಗ್ ಕಿಟ್ಸ್ ಯೂಸ್ ಮಾಡ್ಬೇಕು. ಇದಕ್ಕೆಲ್ಲ ನಾರ್ಮಲ್ ನಾವು ಸ್ಪೀಕರ್ಸ್ ಯೂಸ್ ಮಾಡೋ ತರ ಇದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಆಂಪ್ 4 ಚಾನಲ್ ಅಲ್ಲ? ಹೌದು, 4 ಚಾನಲ್ ಆಂಪ್ ಬಂದ್ಬಿಟ್ಟು 4 ಸ್ಪೀಕರ್ಗೆ ಕೊಟ್ಟಿದ್ದೀವಿ. ಇನ್ನೊಂದು ಮೋನೋ ಬ್ಲಾಕ್ ಬಂದ್ಬಿಟ್ಟು ಬರೀ ಊಫರ್ಗೆ ಕೊಟ್ಟಿದ್ದೀವಿ. ಇದು ಏನಾಗುತ್ತೆ ಅಂದ್ರೆ ಮೋನೋ ಬ್ಲಾಕ್ ಸಪರೇಟ್ ಊಫರ್ಗೆ ಕೆಲಸ ಮಾಡುತ್ತೆ. 4 ಚಾನಲ್ ಆಂಪ್ಲಿಫೈರ್ ಬಂದ್ಬಿಟ್ಟು ಬರೀ ಸ್ಪೀಕರ್ಗೆ ಕೆಲಸ ಮಾಡುತ್ತೆ. ಓಕೆ. ಊಫರ್ ಬಾಕ್ಸ್ ಇಷ್ಟು ದೊಡ್ಡ ಕೊಟ್ಟಿದ್ದೀರಲ್ಲ, ಇದು ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಅದೇ ಇದು ಊಫರ್ ಬಾಕ್ಸ್ ಬಿಟ್ಬಿಟ್ಟು ಕಸ್ಟಮೈಸ್ ಮಾಡಿಸ್ಬೇಕಿದು. ಯಾಕಂದ್ರೆ ಯಾರಾದ್ರೂ ಈಗ ಪ್ರೀಮಿಯಂ ಆಡಿಯೋ ಸೆಟಪ್ ಬೇಕಿದ್ರೆ 1 ದಿನ 2 ದಿನ ಟೈಮ್ ಕೊಟ್ರೇನೆ ನಾವು ಈ ತರ ಮಾಡೋಕ್ಕಾಗೋದು. ಇಲ್ಲ ನಾರ್ಮಲ್ ಊಫರ್ ಹಾಕಿದ್ರೆ ಇಷ್ಟು ದೊಡ್ಡ ಬಾಕ್ಸ್ ಬೇಕಾಗಿಲ್ಲ, ನಾರ್ಮಲ್ ಬಾಕ್ಸೇ ಸಾಕು. ಈ ತರ ಊಫರ್ ಈ ತರ ಆಡಿಯೋ ಸೆಟಪ್ ಮಾಡ್ತಾರೆ ಅಂದ್ರೆ 1 ದಿನ 2 ದಿನ ಟೈಮ್ ಕೊಡಬೇಕು. ಈ ತರ ಮಾಡಿದ್ರೂ ಡ್ಯಾಂಪಿಂಗ್ ಎಲ್ಲ ಮಾಡಬೇಕು. 5ನೇ ಕಾಂಬೋ ಬಂದ್ಬಿಟ್ಟು ಇದೆ, ನಿಮ್ ಗಾಡಿ ಇದೆ. ಈ ಗಾಡಿ ಏನೇನು ಬರುತ್ತೆ ಅಂದ್ರೆ ಒಂದು ಒಳ್ಳೆ ಆಡಿಯೋ ಸೆಟಪ್ ಬೇಕಂದ್ರೆ ಒಂದು ಒಳ್ಳೆ ಸಿಸ್ಟಮ್, ಸ್ಪೀಕರ್ಸು, ಒಂದು ಒಳ್ಳೆ ಆಂಪ್ಲಿಫೈರ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ನೋಡಿ ಈಗ ನಿಮ್ಗೆ ನಿಮ್ದೇ ಬಜೆಟ್ ಏನಾಯ್ತು, ನಿಮ್ದೇ ಬಜೆಟ್ ಏನೈತೆ ಹೇಳಿ? ಅದೇ ನಿಮ್ಗೆ ಎಷ್ಟು 75 ಅರೌಂಡ್ 75 ತನಕ ಬಂದಿದೆ. ಒಂದು ಅಪ್ರಾಕ್ಸ್ ಒಂದು 70 ತನಕ ಒಂದು ಬಜೆಟ್ ಇಟ್ಕೊಳ್ಳಿ ಸರ್. 70 ತನಕ ಬರುತ್ತೆ. ಅದರಲ್ಲಿ 2,000 ರೂಪಾಯಿ 3,000 ರೂಪಾಯಿ ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಒಂದು ಅಪ್ರಾಕ್ಸ್ 70,000 ರೂಪೀಸ್. ಯಾಕಂದ್ರೆ ಈ ತರ ಬಂದ್ಬಿಟ್ಟು ಒಂದು ಆಡಿಯೋ ಸೆಟಪ್ ನಿಮಗೆ ಸಿಗುತ್ತೆ. ಸೊ ನನಗಂತೂ ಬಂದ್ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ತುಂಬಾನೇ. ಯಾಕಂದ್ರೆ ಸಾಂಗ್ ಎಲ್ಲ ಕೇಳಿಸೋದು ತುಂಬಾ ಚೆನ್ನಾಗಿದೆ. ನಾನು ಅವ್ರು ಫಸ್ಟೇ ಕೇಳಿದೆ ನನಗೆ ಬೇಸ್ ಬಂದ್ರು ಸ್ವಲ್ಪ ಜಾಸ್ತಿ ಇರಬೇಕು ಅಂತ. ಸೊ ಬೇಸ್ ಹೆಂಗಿದೆ ಅಂದ್ರೆ ರೋಡಲ್ಲೆಲ್ಲ ಹೋದ್ರೆ ಒಂದು 20-25 ಎಲ್ಲ ಇಕ್ಕಿದ್ರೆ ಅಷ್ಟೇ, ಏನು ಕೇಳಿಸೋದು ಇಲ್ಲ. ಸೊ ಅಷ್ಟು ಒಂದು ಬೇಸ್ ರೆಗ್ಯುಲರ್ ಆಗಿ ನೋಡಿ ಸರ್, ನಮ್ಮ ಅಕೌಂಟ್ ಅಲ್ಲಿ ಬರೀ ನಾವು ನಾರ್ಮಲ್ ಆಗಿ ಕೆಲಸ ಮಾಡಿಬಿಟ್ಟು ಎಲ್ಲ ವಿಡಿಯೋಸ್ ಹಾಕ್ತಿವಿ. ಬೇರೆಯವ್ರಿಗೆಲ್ಲ ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾನಲ್ ಅಲ್ಲೇ ನಾವು ಹಾಕಿರೋದು. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ಮೋಸ್ಟ್ 2-3 ಜನ ನಾವೆಲ್ಲ ವಿಡಿಯೋ ಮಾಡಿದ್ದಾರೆ. ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ 8 ಮಂತ್ಸ್ ಆಗ್ತಾ ಬರ್ತಾ ಇದೆ ವಿಡಿಯೋ ಮಾಡಿ. ಮತ್ತೆ ನಿಮ್ಗೆ ಕರೆಸಿ ಮಾಡಿಸಿರೋದು ನಾವು. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ನಾವು ಯಾವ ತರ ಬೆಳಿತಾ ಇದೀವಿ ಅಂತ. ನಿಮ್ಗೆ ಗೊತ್ತಾಗ್ಬೇಕು. ಯಾರಿಗೋ ಒಂದು ಕರೆಯೋದು, ವಿಡಿಯೋ ಹಾಕ್ಸ್ಬಿಡೋದು. ಈಗ ಇಲ್ಲಿ ವಿಡಿಯೋ ಮಾಡ್ತಾರೆ, ಇನ್ನೊಂದ್ ಕಡೆ ಹೋಗ್ಬಿಟ್ಟು ಮತ್ತೆ ಅದೇ ವಿಡಿಯೋ ಮಾಡ್ತಾರೆ. ಆ ಥರ ಬೇಡ. ಯಾರು ಜೆನ್ಯೂನ್ ಇದ್ದಾರೆ ಅವ್ರಿಗೇನ ನಾವು ಕರ್ಸಿ ವಿಡಿಯೋ ಮಾಡಿಸೋದು. ಥ್ಯಾಂಕ್ ಯು. ಕೆಲಸ ಅಲ್ಲೂ ಅಷ್ಟೇ ಸರ್, ಇವ್ರ ಹೆಸರು ಹೇಳ್ಕೊಂಡು ಬಂದ್ರೇನೆ ಇದೆಲ್ಲ ಒಳ್ಳೆ ಆಫರಲ್ಲಿ ಪ್ರೊವೈಡ್ ಮಾಡೋದು. ಅದಿರ್ಲಿ, ಆಮೇಲೆ ಅವ್ರಿಗೆ ಏನಾದ್ರು ಒಂದು ಲಾಸ್ಟ್ ಹೋಗುವಾಗ ಏನಾದ್ರು ಒಂದು ಚಾರ್ಜರ್ ಇರಲಿ, ಒಂದು ಪರ್ಫ್ಯೂಮ್ ಇರಲಿ, ಒಂದು ಬಟ್ಟೆ ಇರಲಿ, ನಾವು ಹೇಳಲ್ಲ. ಈ ಪರ್ಫ್ಯೂಮ್ ಎಲ್ಲ ಕೊಡಬೇಡಿ, ಅದೆಲ್ಲ ನಾನು ಕಾಂಬೋ ಅಲ್ಲಿ ಕೊಡ್ತೀನಿ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಎಷ್ಟೋ ಕಸ್ಟಮರ್ ಬಂದು ಹಂಗೆ ನಮ್ಮ ಹತ್ರ ಇಸ್ಕೊಂಡು ಹೋಗ್ಬಿಡ್ತಾರೆ. ನಮ್ ಖುಷಿ ಅದು. ನಾವು ಸಾರ್ ಡಿಸ್ಕೌಂಟ್ ಮಾಡ್ತೀವೋ, ಮ್ಯಾಟ್ ಫ್ರೀ ಆಗಿ ಕೊಡ್ತೀವಿ, ಅದು ನಮ್ ಖುಷಿ. ಕಸ್ಟಮರ್ ನಮ್ಗೆ ಯಾವ ತರ ಟ್ರೀಟ್ ಮಾಡ್ತಾರೆ, ನಾವು ಕಸ್ಟಮರ್ಗೆ ಅದೇ ತರ ಟ್ರೀಟ್ ಮಾಡ್ತೀವಿ. ಓಕೆ. ಇವ್ರ ಹತ್ರ ಇನ್ನೊಂದೊಂದು ಸ್ಪೆಷಾಲಿಟಿ ಏನಂದ್ರೆ ಫ್ರೆಂಡ್ಸ್, ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಮೊನ್ನೆ ಬಂದ್ಬಿಟ್ಟು ನಮ್ಮ ಮ್ಯಾನೇಜರ್ ಒಬ್ಬರನ್ನ ಬಂದ್ಬಿಟ್ಟು ರೆಫರ್ ಮಾಡಿದೆ ಇಲ್ಲಿ. ಸೊ ಅವ್ರು ಬಂದ್ಬಿಟ್ಟು ಇನ್ನೂ ಇಬ್ಬರನ್ನ ಬಂದ್ಬಿಟ್ಟು ರೆಫರ್ ಮಾಡಿದ್ದಾರೆ. ಯಾಕಂದ್ರೆ ಅಷ್ಟು ಸೂಪರ್ ಆಗಿ ಇವ್ರದ್ದು ವರ್ಕ್ ಇದೆ. ಮೇನ್ ಏನಂದ್ರೆ ಲೈಕ್ ನೀವು ಬೇರೆ ಕಡೆ ಎಲ್ಲ ಹೋದ್ರೆ ನಿಮ್ನ ಸುಮ್ಮನೆ ಕರ್ಸ್ತಾರೆ, ಬನ್ನಿ ಅಂತ. ನಿಮಗೆ ಗೊತ್ತಿರುತ್ತೆ, ಕರೀತಾರೆ. ಅಲ್ಲಿ ಹೋದ್ರೆ ಬೆಳಗ್ಗೆನೋ ಒಬ್ರು ಬಂದಿದ್ರು. ಸೊ ಅವ್ರು ನನ್ನ ಕ್ಯಾಮ್ರಾ ಮುಂದ್ಗಡೆ ಮಾತಾಡಲ್ಲ ಅಂತ ಹೇಳಿದ್ರು. ಸೊ ಅವ್ರು ಹಂಗೆ ಹೇಳಿದ್ರು, ಅಲ್ಲಿ ಹೋದ್ರೆ ಸುಮ್ಮನೆ ಕರೀತಾರಪ್ಪ. ಅವ್ರದ್ದು ಹೊಸ ಗಾಡಿ ಇನೋವಾ ಇತ್ತು. ಹೊಸ ಗಾಡಿ ಅಂದರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಅವರೇ ಸಿಂಗಲ್ ಓನರು. ಸೂಪರ್ ಆಗಿದೆ ಗಾಡಿ. ಬೇರೆ 35,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. JC ರೋಡ್ಗೆ ಹೋಗಿದ್ದಾರೆ. ಅಲ್ಲಿ ನೀವು ಬನ್ನಿ ನಾವು ಬನ್ನಿ ಅಂತ ಹೇಳೋದು. ಅಲ್ಲೋಗಿ ಅವ್ರನ್ನ ವೆಯ್ಟ್ ಮಾಡಿಸಿ ಪಾಪ ಅವ್ರು ಫುಲ್ ಫ್ರಸ್ಟ್ರೇಷನಿಂದ ಇಲ್ಲಿ ಬಂದಿದ್ದಾರೆ. ಒಂದು 2 o'clock ಏನೋ ಬಂದರು. ವಿತಿನ್ ಒಂದು 2 hours ಬಂದ್ಬಿಟ್ಟು ಅವ್ರು ಏನೇನು 365 ಕ್ಯಾಮ್ರಾ ಎಲ್ಲ ಸೆಟಪ್ ಎಲ್ಲ ಆಗಿತ್ತು. ಸೊ ಅದೆಲ್ಲ ಕಂಪ್ಲೀಟಾಗಿ ಮಾಡಿಸಿದ್ರು. ಫುಲ್ ಸ್ಯಾಟಿಸ್ಫೈ ಆಗಿಬಿಟ್ಟು ಅವರು ಅವ್ರ ಮಗ ಇಬ್ಬರು ಹೋದ್ರು. ಅವ್ರದ್ದು ವೀಡಿಯೋ ಕ್ಲಿಪ್ ಕೂಡ ಇದೆ, ಅದು ಕೂಡ ಬೇಕಾದ್ರೆ ಇನ್ಕ್ಲೂಡ್ ಮಾಡ್ತೀವಿ. ಸೊ ಪ್ಲಸ್ ಇವ್ರದ್ದು ಬಂದ್ಬಿಟ್ಟು ಗೂಗಲ್ ರಿವ್ಯೂಸ್ ನೋಡಿ. ಸೊ ಲಾಸ್ಟ್ ವಿಡಿಯೋ ಲಿಂಕ್ ಮೇಲೆ ಕೊಟ್ಟಿರ್ತೀನಿ. ಕರೆಕ್ಟ್ ರಿವ್ಯೂಸ್ ಬಗ್ಗೆ ಇಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ AR ಕಾರ್ಡೆಕಾರ್ ಅಂತ ಹೊಡೆದ್ರೆ ನಮ್ಮ ಅಂಗಡಿ ಬರ್ತೈತೆ. ಎಷ್ಟೋ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ನಾವು ಮೊದಲು JC ರೋಡ್ ಅಲ್ಲಿ ಇದ್ವಿ, ಈಗ ಇಲ್ಲಿ ಯಾಕೆ ದೊಡ್ಡದು ಮಾಡಿರೋದು ಹೇಳಿ?
ಅಂಗಡಿಗಳು ಸ್ವಲ್ಪ ಬೆಳೆಯೋಕೆ ಸ್ವಲ್ಪ ಅಂಗಡಿ ದೊಡ್ಡ ಮಾಡಿ ಕಸ್ಟಮರ್ಗೆ ಫೆಸಿಲಿಟಿ ಆಗ್ಬೇಕಂತಾನೆ ಅಂಗಡಿ ದೊಡ್ಡದು ಮಾಡಿರೋದು. ಅದ್ ಬಿಟ್ಟು ನಮ್ದು ಮೇನ್ ಬ್ರಾಂಚ್ ಅದೇ ಅದೆಲ್ಲ ಏನಿಲ್ಲ. ಈಗ ಸ್ಕ್ರೀನ್ ಮೇಲೆ ಏನ್ ನಂಬರ್ ಕೊಟ್ಟಿದ್ರೆ ಆ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ 360 ಡಿಗ್ರಿ ನಮ್ದು ಹಳೆ ಅಂಗಡಿ ತೋರಿಸ್ತಾ ಇದೆ. ಬಟ್ ನಾವೀಗ ಅಲ್ಲಿಲ್ಲ, ಬೇರೆಯವ್ರು ನಡೆಸ್ತಾ ಇದಾರೆ. ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಅಂತ ಇನ್ನೊಂದ್ಸತಿ ಹೇಳಿ. ಕರೆಕ್ಟ್ ಆಗಿ ಬಸವೇಶ್ ನಗರ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅಲ್ಲಿ ಬರುತ್ತೆ. ಪೊಲೀಸ್ ಸ್ಟೇಷನ್ ಗೊತ್ತಾಗಿಲ್ಲ ಅಂದ್ರೇನು ಲೀಶಿಯಸ್ ಬಸವೇಶ್ ನಗರ್ ಅಂತ ಹಾಕಿದ್ರೆ ಕರೆಕ್ಟ್ ಆಗಿ ನಮ್ಮ ಅಂಗಡಿ ಲೊಕೇಶನ್ ತೋರಿಸ್ಬಿಡುತ್ತೆ. ನಿಮಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ರಿವ್ಯೂಸ್ ಯಾರೋ ಬೇರೆ ಕೆಲಸ ಮಾಡಿರೋದು, AR ಕಾರ್ಟೇಕರ್ ಅಂತ ಹೆಸರು ಬೇರೆ ಕೆಲಸ ಮಾಡಿರೋದು. ಅದೇನಾಗ್ಬಿಟ್ಟಿದೆ ಅಂದ್ರೆ ರಿವ್ಯೂ ನನ್ ಗೂಗಲ್ ಅಲ್ಲಿ ಹಾಕಿದ್ದಾರೆ. ನಾನು ಅವ್ರಿಗೆ ರಿಪ್ಲೈನು ಮಾಡಿದೀನಿ, ಸರ್ ಎಲ್ಲಿ ಮಾಡಿಸಿರೋದು ಏರಿಯಾ ಮೆನ್ಷನ್ ಮಾಡ್ಬಿಟ್ಟು ಹಾಕಿ ಸರ್. ಅದು ನಮ್ಮ ಹತ್ರ ನೀವು ಹಾಕ್ಸೇ ಇಲ್ಲ ಈ ಪ್ರಾಡಕ್ಟ್, ಆದ್ರೂ ರಿವ್ಯೂ ಹಾಕಿದ್ದೀರಾ ಅಂತ ನಾನು ಗೂಗಲ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಅದಕ್ಕೆ ಈಗ 3-4 ಯಾರು ಬಂದ್ಬಿಟ್ಟು ಲೈಕ್ 2-3 ಅಂಗಡಿ ಇದೆ ಅಂತ ಏನು ಟೆನ್ಷನ್ ಮಾಡ್ಕೊಂಬೇಡಿ. ಸೊ ಅಶ್ವಾಕ್ ಇವ್ರ ಹೆಸರು. ಸೊ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಇವ್ರು ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಕಾರ್ನ ರೆಡಿ ಮಾಡಿಸ್ಬೇಕು, ಮಾಡಿಫಿಕೇಶನ್ ಮಾಡಿಸ್ಬೇಕಂದ್ರೆ ಫಸ್ಟ್ ಇವ್ರಿಗೆ ಒಂದು ಕಾಲ್ ಮಾಡಿ, ಇಲ್ಲಾಂದ್ರೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿ ಲೊಕೇಶನ್ ಡೀಟೇಲ್ಸ್ ಕಳಿಸ್ತಾರೆ. ಡೈರೆಕ್ಟ್ ಆಗಿ ಬನ್ನಿ. ಸೊ ಇವ್ರದ್ದು ಅಂಗಡಿ ಬಂದ್ಬಿಟ್ಟು JC ರೋಡ್ ಅಲ್ಲಿ ಇಲ್ಲ, ಇವ್ರದ್ದು ಬಂದ್ಬಿಟ್ಟು ಬಸವೇಶ್ವರ ನಗರಲ್ಲಿ ಇರೋದು. ಸೊ ಅಶ್ವಾಕ್ ಅಂತ ಅವ್ರ ಹೆಸರು, ಅವ್ರ ಫೇಸ್ ನಾನು ನೀವು ನೋಟ್ ಮಾಡ್ಕೊಬೋದು. ಸೊ ಇಲ್ಲಿ ಬಂದ್ರೆ ಕೆಲಸ ಪರ್ಫೆಕ್ಟ್ ಆಗಿ ಆಗುತ್ತೆ. ಸೊ ಅದಕ್ಕೆ ನಾನೇ ಬಂದ್ಬಿಟ್ಟು ಸಾಕ್ಷಿ, ಯಾಕಂದ್ರೆ ನನ್ನ ಕಾರೇ ಬಂದ್ಬಿಟ್ಟು ನಾನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಬೇಕಂದ್ರೆ ನಂಬರ್ ಬೇಕಂದ್ರೆ ಆಗ ಸರ್ಚ್ ಮಾಡ್ಬೋದು. ನಂದೇ ಪರ್ಸನಲ್ ಕಾರ್ ಇದು. ಮುಂದ್ಗಡೆನೂ ನೀವು ಹಂಗೆ ಬಂದರೆ ಕೂಡ ನನ್ನ ಹೆಸರು ಕೂಡ ಇರುತ್ತೆ. ಇಲ್ಲೇ ಬನ್ನಿ, ನಿಮ್ಗೆ ಹಂಗೆ ತೋರಿಸ್ಕೊಡ್ತೀನಿ. ಬೇಕಂದ್ರೆ ನಾನು ಏನಾದರೂ ಸುಳ್ಳು ಹೇಳ್ತೀನಿ ಅಂತ ನೀವು ಹಂಗೆ ಬನ್ನಿ, ನೀವು ನೋಡ್ಬೋದು. ಸೊ ನೋಡ್ಬೋದು ನೀವು, ನನ್ನ ಹೆಸರು ಮೆನ್ಷನ್ ಆಗಿದೆ ನೋಡಿ, ರಾಹುಲ್ ಅಂತ. ಸೊ ಇದೇ ನನ್ನ ಪರ್ಸನಲ್ ಕಾರು, ನಾನು ಒಂದು ಪೋಲೋ ಲವರು. ಸೊ ಇದೇ ನನ್ನ ಪರ್ಸನಲ್ ಕಾರು. ಇಲ್ಲೇ ನಾನು ಬಂದ್ಬಿಟ್ಟು ಆಡಿಯೋ ಸೆಟಪ್ ಮಾಡಬೇಕು ಅಂತ ನಾನು ಲೈಕ್ ತುಂಬ ವೀಡಿಯೋಸ್ ಎಲ್ಲ ನೋಡಿದೆ, ಬೇರೆ ಕಡೆ ಎಲ್ಲ. ಸೊ ಇಷ್ಟು ವರ್ಷದಿಂದ ನಾವು ಇವ್ರ ಹತ್ರ ವಿಡಿಯೋ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ 1 ಇಯರ್ ಇಂದ ಮಾಡ್ತಾ ಇದ್ದೀನಿ. ನಾವೇ ಬಂದ್ಬಿಟ್ಟು ಟ್ರಸ್ಟ್ ಆಗಿ ಮಾಡಬೇಕು. ಆಲ್ಮೋಸ್ಟ್ ಎಲ್ಲರೂ ಆನ್ಲೈನ್ ಇಂದಾನೆ ಸರ್ ನೋಡ್ಕೊಂಡು ಬರೋದು. ನಮ್ಗೆ ಯಾಕಂದ್ರೆ ಅಂಗಡಿ ಸ್ವಲ್ಪ ಒಳಗಡೆ ಇರೋದು, ಲೊಕೇಶನ್ ನೋಡ್ಕೊಂಡು ಬಂದ್ರೆ ಒಂದೊಂದ್ಸತಿ ನಮ್ಮ ಅಂಗಡಿ ಕಾಣಲ್ಲ, ಸ್ವಲ್ಪ ಅಂಡರ್ಗ್ರೌಂಡ್ ಬಂದು ಕಾಲ್ ಮಾಡ್ಕೊಂಡು ಬನ್ನಿ. ನೀವು ಬರ್ತೀರಾ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಡಿ, ಇಲ್ಲ AR ಕಾರ್ಟೇಕರ್ ಅಂತ ಹಾಕಿದ್ರೆ ನಮ್ಮ ಪೇಜ್ ಬಂದ್ಬಿಡುತ್ತೆ. ನಮ್ಮ ನಂಬರ್ AR ಕಾರ್ ಬಸವೇಶ್ವರ ನಗರ ಅಂತ ಹಾಕಿ ಸಾಕು, ಬಂದ್ಬಿಡುತ್ತೆ. ಕಾಲ್ ಮಾಡ್ಕೊಂಡು ಬನ್ನಿ ಇಲ್ಲಿ, ಯಾಕಂದ್ರೆ ಮುಂದೆಗಡೆ ಒಂದೊಂದ್ಸತಿ 2 ವೀಲರ್ ಏನಾದ್ರು ಹಾಕಿದ್ರು ಫೋನ್ ಮಾಡಿದ್ರೆ ನಾವು ಕ್ಲಿಯರ್ ಮಾಡ್ತೀವಿ. ಫೋನ್ ಮಾಡಿದ್ರೆ ಬರುತ್ತೆ. ನೀವೇನಾದ್ರೂ ಇನ್ ಕೇಸ್ ಪ್ಲಾನ್ಸ್ ಇದ್ರೆ ಕೂಡ ಅವ್ರಿಗೆ ಒಂದ್ ದಿವಸ ಮುಂಚೆನೆ ಫೋನ್ ಮಾಡಿ, ಈ ತರ ಬರ್ತಾ ಇದೀವಿ ಸರ್, ಏನೇನು ಪ್ರಾಡಕ್ಟ್ಸ್ ಏನೇನು ಅಂತ ಕೇಳಿ. ಇಲ್ಲ ಕೊಟೇಶನ್ ಬೇಕಿದ್ರು ವಾಟ್ಸ್ಆಪ್ ಮಾಡಿ, ಕೊಟೇಶನ್ ಕಳಿಸ್ತಾರೆ. ಡೈರೆಕ್ಟ್ ಆಗಿ ಬನ್ನಿ, ತಗೊಂಡ್ ಬನ್ನಿ. ಎಷ್ಟು ಹೆಚ್ಚು ಕಡಿಮೆ ಆಗುತ್ತೋ ಅದು ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಅಂತ ಹೇಳಿದ್ರೆ ನಿಮ್ಗೆ ಖಂಡಿತ ಡಿಸ್ಕೌಂಟ್ ಮಾಡೇ ಮಾಡ್ತಾರೆ. ಸೊ ಅದು ಯಾವುದೇ ತರ ನೀವು ಚಿಂತೆ ಮಾಡ್ಕೊಬೇಡಿ. ಸೊ ಡೈರೆಕ್ಟ್ ಆಗಿ ತಗೊಂಡ್ ಬನ್ನಿ. ನಿಮ್ಮ ಕಾರ್ ಯಾವುದೇ ತರ ಮಾಡಿಫಿಕೇಶನ್ ಆಗಿದ್ರು ಇಲ್ಲಿ ಬಂದು ಬಿಡ್ಬೋದು. ಸೊ ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತೀರಲ್ಲ ಸರ್. ಸೊ ಏನಾರ ಮಿಸ್ಟೇಕ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯ್ತು ಅಂದ್ರೆ 100% ಚೇಂಜ್ ಮಾಡ್ಕೊಡ್ತೀವಿ. ಅಂದ್ರೆ ಪರ್ಫೆಕ್ಟ್ ನಾವು ಇದು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒಂದು 100% ಅಲ್ಲಿ ಒಂದ್ಸತಿ 2-3% ಏನಾದ್ರೂ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ, ಕರೆಕ್ಟ್ ಚೇಂಜ್ ಮಾಡ್ಕೊಡ್ತೀವಿ. ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವು ನೀವು ಗೂಗಲ್ ಅಲ್ಲಿ ಬೇಕಿದ್ರೆ ರಾಂಗ್ ರಿವ್ಯೂಸ್ ಹಾಕಿ ತೊಂದರೆ ಇಲ್ಲ. ನಾವು ಅಷ್ಟೇ ಇದು ಹೇಳ್ತೀವಿ. ಪ್ರಾಬ್ಲಮ್ ಇದ್ರೆ ಚೇಂಜ್ ಮಾಡ್ಕೊಡ್ತೀವಿ. 100% ಆಗಲ್ಲ ಪ್ರಾಬ್ಲಮ್, ಆದ್ರೆ ಆ ತರ ಚೇಂಜ್ ಮಾಡಿ. ಲಾಸ್ಟ್ ಟೈಮ್ ನಿಮ್ಗೆ ಗಾಡಿ ಕೆಲಸ ಮಾಡಿಸಿ ಕಳಿಸಿದಾಗ ನಾನು ಏನ್ ಹೇಳಿದೆ, ಏನಾನ ಆಯ್ತು ಅಂದ್ರೆ ಫೋನ್ ಮಾಡಿ ಸರ್ ನನಗೆ, ನೆಕ್ಸ್ಟ್ ಟೈಮ್ ಬಂದ್ರೆ ಇದು ಮಾಡ್ಕೊಡ್ತೀನಿ ಕ್ಲಾರಿಟಿಯಲ್ಲಿ. ಆ ತರ ಎಲ್ಲರಿಗೆ ಅದೇ ಹೇಳಿ ಕಳ್ಸೋದು ನಾನು, ಯಾಕಂದ್ರೆ ಹೋಗ್ಬಿಟ್ಟು ಪರ್ಫೆಕ್ಟ್ ಆಗಿಲ್ಲ ಅಂತ ಮತ್ತೆ ಹೇಳ್ಕೊಳ್ಬೋದು. ಅದರಿಂದ ಕರೆಕ್ಟ್. ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಾಯ್ತಲ್ಲ ಸರ್, ಎಲ್ಲ ಟಾಪಿಕ್ ಕವರ್ ಮಾಡಿದೀವಿ. ಸೊ ಏನೇನು ಪ್ರಾಡಕ್ಟ್ಸ್ ಇದೆ ಮಾರ್ಕೆಟಲ್ಲಿ, ಸೊ ಏನೇನು ಬಜೆಟ್ಸ್ ಅಲ್ಲಿ ಮಾಡ್ತಾರೆ ಎಲ್ಲ ನಿಮಗೆ ತೋರಿಸ್ಕೊತಿದೀವಿ ಫುಲ್ ಡೀಟೇಲ್ ಆಗಿ. ಸೊ ಇದಕ್ಕೆ ಮೇಲೆ ನಿಮ್ಗೆ ಏನಾದರೂ ಅಡಿಷನಲ್ ನಾಲೆಜು ಇಲ್ಲ ಅಂದರೆ ಬಂದ್ಬಿಟ್ಟು ಇನ್ನೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಇವ್ರ ನಂಬರ್ಗೆ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಇರುತ್ತೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ, ಅವ್ರಿಗೆ ಕಂಪ್ಲೀಟ್ ಆಗಿ ನಿಮಗೆ ಕಾಲ್ ಮಾಡಿ ಅವ್ರು ಕೇಳ್ಕೊಳ್ಳಿ, ಅವ್ರು ಕಂಪ್ಲೀಟ್ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಸೊ ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ನೀವು ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದರೆ ನೀವು ಹೇಳಿ ಥರ ಡಿಸ್ಕೌಂಟ್ ಪ್ರೈಸಲ್ಲಿ ಅವ್ರಿಗೆ ಬೆಸ್ಟ್ ಪ್ರಾಡಕ್ಟ್ಸು, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸು ಎಲ್ಲ ಕರೆಕ್ಟಾಗಿ ಕೊಡಬೇಕು. ಮಾಡ್ಕೊಟ್ಟಿದ್ದೀವಿ, ಮಾಡ್ಕೊಡ್ತೀವಿ, ಇನ್ನು ಮುಂದೆನೂ ಮಾಡ್ಕೊಡೋಣ ಅಷ್ಟೇ. ಓಕೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಕಡೆ ಸಿಗೋಣ. ಥ್ಯಾಂಕ್ ಯು, ಬಾಯ್. ಹಾಯ್ ಬ್ರೋ. ಹಾಯ್ ಬ್ರೋ, ನಿಮ್ಮ ಹೆಸರು? ಅಶ್ವನ್. ಸೊ ಬ್ರೋ, ನೀವು ಇಲ್ಲಿ ಬಂದಿದ್ದಕ್ಕೆ ಮೇನ್ ರೀಸನ್ ಏನು? ಸರ್ ಅಂದ್ರೆ ನಾವು ಯೂಶುವಲಿ JC ರೋಡ್ಗೆ ಹೋಗ್ತಿದ್ದೆ ಮುಂಚೆ. ಅಲ್ಲಿ ಅಂತ ಹೇಳಿದ್ರೆ ತುಂಬಾ ಸ್ಕ್ರಾಚಸ್, ಜನರು ಯಾರನ್ನ ಟ್ರಸ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಸ್ವಲ್ಪ ಅಲ್ಲಿ ಹೋದ್ರು ಇಲ್ಲಿ ಬನ್ನಿ ಅಂತ ಕರೀತಾರೆ, ಯಾರು ನಂಬೋದು ಅಂತ ಗೊತ್ತಾಗಲ್ಲ, ತುಂಬಾ ಕ್ರೌಡ್. ಈ ಸಲ ಬೇಡ ಅಂತ ಹೇಳಿ ನನಗೆ ಒಂದು ಫ್ರೆಂಡ್ ಸಜೆಷನ್ ಮಾಡ್ದ. ಸೊ ಹಾಗೆ ನಾನು ಇಲ್ಲಿ ಬಂದೆ. AR ಕಾರ್ ಡೆಕೋರ್ಗೆ ಬಂದಿದ್ದೆ. AR ಕಾರ್ ಡೆಕೋರ್ಗೆ ಲೊಕೇಶನ್, ಪಾರ್ಕಿಂಗ್ ಎಲ್ಲ ಸಖತ್ ಜಾಗ, ಎಲ್ಲ ಕ್ರೌಡ್ ಇಲ್ಲ, ಆರಾಮ್ ಎಲ್ರು ಬರ್ಬೋದು. ಮತ್ತೆ ಇಲ್ಲಿ ಅವರು ನಮ್ಗೆ ಏನೆಲ್ಲ ಮಾಡುವ ಮುಂಚೆ ಎಲ್ಲ ಹೇಳಿದ್ರು. ಈ ತರ ಇದೆ, ಇದಕ್ಕೆ ಪ್ರೈಸ್ ಇಷ್ಟು, ಎಲ್ಲ ಡಿಸ್ಕೌಂಟ್ ರೇಟ್ ಅಲ್ಲಿ ಪ್ರತಿಯೊಂದು ಐಟಮ್ ನನಗೆ. ಏನೇನ್ ಮಾಡಿಸಿದಾರ ನಿಮ್ ಕಾರ್ಗೆ? ನನ್ನ ಮೈನ್ ಇವಾಗ ಸೀಟ್ ಕವರ್ಸ್ ಚೇಂಜ್ ಮಾಡಿದೆ, ಸಿಸ್ಟಮ್ ಹಾಕ್ಸಿದೆ, ಲೈಟ್ಸ್ ಹಳೇದು ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಓಲ್ಡ್ ಇತ್ತು. ಸೊ ಅದಕ್ಕೆ LED ಲೈಟ್, ರ್ಯಾಟ್ ಮೆಶ್, ಸೊ ಇಷ್ಟು ಕೆಲಸ ಎಲ್ಲ ಮಾಡಿದೆ, ಎಲ್ಲ ಮಾಡಿಸಿದೆ. ಓಕೆ. ಸೊ ನಿಮ್ಗೆ ಸ್ಯಾಟಿಸ್ಫೈ ಅನ್ಸ್ತಾ ಇಲ್ಲಿ? ತುಂಬಾ ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ರೆ ರೀಸನ್ ಪ್ರೈಸು ಸ್ವಲ್ಪ ರೀಸನೇಬಲ್ ಇದೆ, ಪ್ಲಸ್ ಅವರು ವರ್ಕ್ ಮಾಡಿದ ಸ್ಟೈಲ್ ಆಗ್ಲಿ ಎಲ್ಲ ಚೆನ್ನಾಗಿತ್ತು. ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? ಖಂಡಿತ. ಬೇರೆಯವ್ರು ಎಲ್ಲರೂ ಅಂತ ಹೇಳಿದ್ರೆ ನೀವು JC ರೋಡ್ಗೆ ಹೋಗಿ ಅಷ್ಟು ರೇಟ್ ಕಡಿಮೆ ಇದೆ ಅಂತ ಹೇಳಿ ಹೋಗುವ ಬದಲು ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ಸೇಮ್ ರೇಟ್. ನಾನು ಲಾಸ್ಟ್ ಟೈಮ್ ಎಲ್ಲ ಬೇರೆ ನನ್ನ ಫ್ರೆಂಡ್ ಕಾರ್ಗೆಲ್ಲ ಅಲ್ಲೇ ಮಾಡಿಸಿದ್ದು. ಸೇಮ್ ರೇಟ್ ಅಲ್ಲಿ ಏನಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟಲ್ಲೂ, ಅದಕ್ಕಿಂತ ಕಡಿಮೆ ರೇಟಲ್ಲೇ ಮಾಡ್ತಿದ್ದಾರೆ. ಅದೇ ಫ್ರೆಂಡ್ಸ್ ನೋಡ್ಕೊಳ್ಳಿ, JC ರೋಡ್ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದಾರೆ. ಸೊ ಅಲ್ಲಿಂದ ನಿಮ್ಗೆ ಇವ್ರ ಹತ್ರ ಬಂದ್ಬಿಟ್ಟು ಕೊಟೇಶನ್ ನಿಮ್ಗೆ ಕಡಿಮೆದಲ್ಲೇ ಸಿಗ್ತಾ ಇದೆ ಅಂತೆ.
ಸೊ ಇನ್ನೂ ತಡ ಮಾಡ್ತೀರಾ? ಸೊ ಬೇಗ ನಿಮ್ಮ ಕಾರ್ಗಳನ್ನ ಇಲ್ಲಿ ತಗೊಂಡ್ ಬಂದು ಆರಾಮಾಗಿ ನಿಮ್ಗೆ ಏನೇನು ಮಾಡಿಫಿಕೇಶನ್ಸ್ ಇದೆಯೋ ಸೊ ಎಲ್ಲ ಮಾಡಿಫಿಕೇಶನ್ಸ್ ನೀವು ಮಾಡ್ಕೊಬೋದು. ಸೊ ತುಂಬಾ ಥ್ಯಾಂಕ್ಸ್ ಬ್ರೋ. ಸೊ ನೀವು ಖಂಡಿತ ಬೇರೆಯವ್ರು ರೆಕಮೆಂಡ್ ಮಾಡ್ತೀರಲ್ಲ? ಯಾ ಶೋರ್, ಖಂಡಿತ ಎಲ್ಲರೂ ಬೇರೆ ಖಂಡಿತ ಚೆನ್ನಾಗಿದೆ. ಸೊ ನಿಮ್ದು ಹಂಗೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಹೇಳ್ಬಿಡಿ, ನಮ್ಮ ಫಾಲೋವರ್ಸ್ ಫಾಲೋವರ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಜಾಯಿಂಟ್ ವೀಲ್ ಅಂತ ಒಂದು ಪೇಜ್ ಇದೆ. ಸೊ ಇಲ್ಲಿ ನಾನು ಕಾಮಿಡಿ ಕಂಟೆಂಟ್ ಎಲ್ಲ ಮಾಡ್ತೇವೆ. ಸೊ ಅದು ನೋಡಿ ಒಂದು ಯೂಟ್ಯೂಬರ್ ಇದ್ದಾರೆ ಇಲ್ಲಿ, ಸೊ ಅವ್ರದ್ದು ಲಿಂಕ್ ಕೂಡ ಹಾಕಿರ್ತೀನಿ. ಸೊ ನಾನು ಬೇಕಂದ್ರೆ ನೀವು ಪೇಜ್ನ ಫಾಲೋ ಮಾಡ್ಕೊಬೋದು. ಸೊ ಈ ಕಾರ್ಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಸೊ ಎಲ್ಲ ಮಾಡಿದ್ದಾರೆ. ಸೊ ಅವ್ರಿಗೂ ತುಂಬ ಸ್ಯಾಟಿಸ್ಫೈ ಆಗಿದೆ. ಇನ್ ಕೇಸ್ ನಿಮಗೆ ಯಾರಾದರೂ ಈ ಥರ ಬಂದ್ಬಿಟ್ಟು ಪರ್ಫೆಕ್ಟಾಗಿ ಕೆಲಸ ಮಾಡಬೇಕಂದ್ರೆ ಸೊ JC ರೋಡ್ ಎಲ್ಲ ನಮಗೆ ಬೇಡ ಅಂದರೆ ಆರಾಮಾಗಿ ನೀವು AR ಕಾರ್ ಡೆಕೋಸ್ ಬರ್ಬೋದು. ಬಂದು ನಿಮ್ಮ ಗಾಡಿಗಳಿಗೆಲ್ಲ ಬಂದ್ಬಿಟ್ಟು ನೀವು ಆರಾಮಾಗಿ ಡಿಸ್ಕೌಂಟ್ ಪ್ರೈಸಲ್ಲಿ ಮಾಡಿಸ್ಕೊಬೋದು.